ब्रह्मणाय स्मृतिर्दयदीप्तायादये येन प्रादुरभावि भूमिवलये व्यस्तादिगोसन्ततिः आबोधिश्रुतिपङ्कजं कर्णया प्राकाशितत्वं परं मान्तं दंसमनाय साधनिकरश्चाकादिसन्मार्गगः तेन व्यासदिवाकरणसततं अध्यायमे मानसं व्याप्तदेयस्य निजेन महता पक्षेदवशेषितिः यावत्तिष्ठ विपक्षतोधविषये शक्तिर्न वैबाधिते हेमास्ति प्रतिपक्षयुक्तिरतुलं शुश्रं प्रमाणं सदे भूयास्तत्त्वविनिर्णयाय भगवान् अनन्ततिष्ठो मुनिः भवति अनन्तावादेकमुखोऽप्यवग्नि जगत्प्रजयते प्राज्ञमूर्तिः सकलगुणदेको देवता भगवती सा मम वचनिदत्तां सन्निधिं मानसे च गमानिवासो सुतवासभूमिः जन्मभूमिः वैराग्यवाक्यो मम पद्मनाभनिष्ठाभवतास्ति बोध्यैः पदवाक्यप्रमाणद्यं श्रीमदक्षोपदेशाख्यानुपदिष्टे गुरुं मम श्रीमदानन्दतीर्थार्य सन्मनस्सरसे मुगे अनुव्याख्याननिधि चच्चदे गतिमे मनः न शब्दार्थो गाढा न च निगमचर्चासु चतुरा न च न्याये प्रौढा न च विद्यवेद्यापि वयं परं श्रीमत्पूर्णप्रमतिगुरुकार्यसरणिं वदन्नामन्यस्मः किमपि च वदन्तोऽपि महत् चित्रैः पदैश्च गम्भीरैः वाक्यैर्मानैः गुरुभावव्यञ्जने भाति श्रीहेतितव अस्मद्गुरुसमारम्भां टीकात्पादमध्यमां श्रीमदाचार्यपर्यन्तां वन्दे गुरुपरम्परां ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿ. ಇಂದಿನ ದಿವಸ ಅನುವ್ಯಾಖ್ಯಾನದ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ಎಂಬ ಶ್ಲೋಕದ ಅರ್ಥ ಹೇಳ್ತಾ ಇದ್ದೀವಿ. ಈ ಆಚಾರ್ಯರ ಈ ಶ್ಲೋಕಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು 6 ರೀತಿಯಿಂದ ಅರ್ಥ ಮಾಡ್ಯಾರ. 6 ರೀತಿ ಆಚಾರ ಮಾಡಿದ ಒಂದೇ ಒಂದು ಶ್ಲೋಕಕ್ಕೆ 6 ಥರದ ಅರ್ಥಗಳನ್ನು ಜಯತೀರ್ಥರು ಈ ಶ್ಲೋಕಕ್ಕೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಸುಧಾವಾಕ್ಯವನ್ನೇ ಓದೋ ಅಲ್ಲಿ ಹೆಚ್ಚಾಗಿ ಅನುವ್ಯಾಖ್ಯಾನ ಶ್ಲೋಕವ ಸುಧಾದ್ದು ಕನ್ನಡದಾಗ ಸಾರದು, ಸುಧಾ ಪಂಕ್ತಿಗಳು ಅದರೊಳಗಿಲ್ಲ. ನೀವೆಲ್ಲ ಏನು ಪುಸ್ತಕ ನೋಡಿರಿ, ಸುಧಾದ್ದು ಇರೋದು ಕನ್ನಡದಾಗಿ ಸುಧಾ ಅನುವಾದ ಮಾಡಿರಬೇಕು ಅದು. ಆದರೆ ನಾವು ಅನುವ್ಯಾಖ್ಯಾನ ಪಾಠ ನಡೆಸಿದ್ರಿಂದ ಅದೇ ಹೇಳೋದು. ಆದರೆ ಅನುವ್ಯಾಖ್ಯಾನ ಸುಧಾ ಬಿಟ್ಟು ಹೇಳಿ ಬರೋಂಗಿಲ್ಲ. ನಾ ಸುಧಾ ಪಂಕ್ತಿ ಓದ್ತಿರ್ತೀನಿ, ನೀವು ಅದಕ್ಕೆ ಕೇಳ್ರಿ. ಆ ಪಂಕ್ತಿ ಅಲ್ಲಿ ಎಲ್ಲೇ ಬಂದು ನೋಡ್ಕೋಬೇಡ, ಅಲ್ಲಿ ಇರೋಂಗೇ ಇಲ್ಲ. ಅದರ ಭಾವವನ್ನು ನಾವು ಮುಖ್ಯ ನಡೆಸಿದ್ದು ಅನುವ್ಯಾಖ್ಯಾನ ಪಾಠ. ಅನುವ್ಯಾಖ್ಯಾನಕ್ಕೆ ಸುಧಾ ತೊಗೊಂಡೇ ಹೇಳೋದಿರ್ತದೆ. ಅದು ಸುಧಾ ಬಿಟ್ಟು ಹೇಳಿಕ್ಕೆ ಬರೋಂಗೇ ಇಲ್ಲ. ಆ ದೃಷ್ಟಿಯಿಂದ ನಾನು ನಿಮಗೆ ಶ್ರೀಮದ್ ನ್ಯಾಯ ಸುಧಾದಲ್ಲಿ ಜಯತೀರ್ಥರು ಪಂಕ್ತಿಗಳನ್ನು ಓದಿ ಅರ್ಥ ಹೇಳ್ತಾರೆ, ಅರ್ಥ ತಿಳ್ಕೊಳ್ಳಿ. ಈಗ ನಿನ್ನ ಹೇಳಿದ ಪ್ರಕಾರ ಶ್ರೀಮದ್ ಭಗವಾನ್ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ಮಾಡಿದರು. ಬ್ರಹ್ಮಸೂತ್ರ ಯಾಕೆ ಮಾಡಿದರು? ಉದ್ದೇಶ ಬೇಕಲ್ಲ. ಸಕಲ ವೇದಗಳು ನಮಗೆ ತಿಳಿದುಕೊಳ್ಳಿಕ್ಕೆ ಕಷ್ಟ. ವೇದಗಳ ಆ ವೇದಗಳು ತಿಳ್ಕೊಂಡ್ರೂ ಇದಮಿತ್ತಂ ಅಂತ ನಿರ್ಣಯ ಮಾಡಲಿಕ್ಕೆ ಬರ ತಿಳ್ಕೊಬೋದು ವೇದಗಳ ಸಾಮಾನ್ಯ ಅರ್ಥ. ಒಂದು ಕಡೆಗೆ ವೇದಗಳಲ್ಲಿ ಮೇಲ್ನೋಟಕ್ಕೆ ಸ್ವಲ್ಪ ವಿರೋಧಾಭಾಸ, ಇಲ್ಲಿ ಹಿಂಗೆ ಹೇಳ್ತಾರ ಹಂಗೆ ಹೇಳ್ತಾರ. ಆದ ಕಾರಣ ವೇದಗಳಲ್ಲಿ ನಿಜವಾದ ಅರ್ಥ ಏನದ ಅಂತ ವೇದಾರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಬ್ರಹ್ಮಸೂತ್ರವನ್ನು ವೇದವ್ಯಾಸರು ಮಾಡಿ ಮುಖ್ಯವಾಗಿ. ವೇದವ್ಯಾಸರು ಈ ಬ್ರಹ್ಮಸೂತ್ರ ಮಾಡಲಿಕ್ಕೆ ಮುಖ್ಯ ಕಾರಣದೇ ನಿರ್ಣಯ ಆಗಬೇಕು. ನಮ್ಮ ಭಗವತ್ ತತ್ವವನ್ನು, ಪರಮಾತ್ಮ ತತ್ವವನ್ನು ತಿಳಿಸಲಿಕ್ಕೆ ಮುಖ್ಯವಾದಂಥ ಗ್ರಂಥಗಳು ವೇದಗಳು, ಶಾಸ್ತ್ರಗಳು. ಈ ವೇದಶಾಸ್ತ್ರಗಳ ನಿರ್ಣಯ ಆಗಲಾರ್ದೇನೆ ನಮಗೆ ಧ್ಯಾನ ಮಾಡಲಿಕ್ಕೆ ಬರೋಂಗಿಲ್ಲ. ಧ್ಯಾನಂ ನಿಶ್ಚಿತ ತತ್ವಸ್ಯ, ತತ್ವ ನಿಶ್ಚಯ ಆದ ಮೇಲೇ ಧ್ಯಾನ ಮಾಡಿ ಅಲ್ವಾ? ಹಾಗೆ ತತ್ವ ನಿರ್ಣಯ ಆಗಬೇಕಾದರೆ ವೇದಗಳ ಅರ್ಥ ನಿರ್ಣಯ ಆಗಬೇಕು. ವೇದಾರ್ಥ ನಿರ್ಣಯ ಮಾಡಬೇಕಾದರೆ ಬ್ರಹ್ಮಸೂತ್ರಗಳು ಬೇಕು. ಅದು 564 ಸೂತ್ರಗಳನ್ನು ವೇದವ್ಯಾಸದೇವರು ಮಾಡಿದ್ದಾರೆ, ಬ್ರಹ್ಮಸೂತ್ರಗಳು. ಆದರೆ ಏನಾಯಿತು, ನಿಮಗೆ ನಿಮ್ಮ ಲೌಕಿಕ ಪಾಠ ಹಾಕಂದ್ರೆ ವೇದಗಳು ಮಹಾಭಾರತ ರಾಮಾಯಣ ಆರ್ಗ್ಯುಮೆಂಟ್ ಆದರೆ
ಸೂತ್ರ ಜಡ್ಮೆಂಟ್, ಬ್ರಹ್ಮಸೂತ್ರ ಜಡ್ಮೆಂಟ್. ಆದರೆ ಏನಾಗ್ತದೆ ಮುಂದೆ ವಕೀಲರು ಭಾಳ ಮಂದಿ ಆದಂಗೆ ಜಡ್ಮೆಂಟಕ್ಕೂ ತಮ್ಮದೇ ಅರ್ಥ ಬೇರೆ ಮಾಡ್ತಾರೆ. ಜಡ್ಮೆಂಟ್ ನಿರ್ಣಯ ಆಗಿರ್ತದಲ್ಲ ಅದಕ್ಕೂ ತಮ್ಮ ಪರವಾಗಿ ಇಂಟರ್ಪ್ರಿಟೇಷನ್, ಅಂದರೆ ಒಂದು ಜಡ್ಮೆಂಟದ ವಾಕ್ಯ ತೊಗೊಂಡು ಸುಪ್ರೀಂ ಕೋರ್ಟ್ ಒಳಗೋ ಹೈಕೋರ್ಟ್ ಒಳಗೋ ಇದು ಇಂಟರ್ಪ್ರಿಟೇಷನ್, ಆಮೇಲೆ ಅದರ ಮೇಲೆ ಮತ್ತೆ ಪುನಃ ಈ ಚರ್ಚಾ ಶುರುವಾಗ್ತದೆ. ಹಾಗೇನಾಯ್ತು, ಈಗ ವೇದವ್ಯಾಸ ದೇವರು ವೇದಗಳ ಅರ್ಥ ನಿರ್ಣಯ ಮಾಡಲಿಕ್ಕೆ ಬ್ರಹ್ಮಸೂತ್ರ ಜಡ್ಮೆಂಟ್ ಮಾಡಿದರು. ಅದರ ಮೇಲೆ ಮತ್ತೆ 20-30 ಮಂದಿ ಲಾಯರ್ಸು ಆ ಜಡ್ಮೆಂಟಿಗೆ ಬೇರೆ ಬೇರೆ ಅರ್ಥ ಹೇಳಿದ್ರು. ಅದರ ಪೈಕಿ 22ನೇ ಭಾಷ್ಯಕಾರರು ಶ್ರೀಮದಾಚಾರ್ಯ ಅದು ದ್ವೈತ ಪರವಾಗಿ ಆ ಎಲ್ಲ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿದರು. ಈಗ ತಿಳ್ಕೊಳ್ಳಿ, ಅಂದರೆ ವೇದವ್ಯಾಸ ದೇವರ ಸೂತ್ರದ ಅಭಿಪ್ರಾಯ ಜೀವಬ್ರಹ್ಮರ ಭೇದ, ಜೀವಾತ್ಮ ಪರಮಾತ್ಮನ ಅತ್ಯಂತ ಭಿನ್ನರು, ಜೀವ ಇವ ಎಂದೆಂದಿಗೂ ದಾಸ, ಭಗವಂತನು ಈಶ, ಪಂಚಭೇದಗಳು, ತಾರತಮ್ಯ, ಈ ವಿಷಯವನ್ನು ಸೂತ್ರಗಳು ಹೇಳ್ತಾವೆ. ನೋಡಿ, ಇವರು ಯಾರೂ ಮತತ್ರಯಾಚಾರ್ಯರು ಯಾರು ನಾವು ಹೇಳ್ತೀವಿ ಅಂತ ಹೇಳಿರಲ್ಲ. ವೇದವ್ಯಾಸದೇವರ ಸೂತ್ರಕ್ಕೆ ಹಿಂಗೆ ಅರ್ಥ, ಜೀವಬ್ರಹ್ಮರ ಐಕ್ಯವೇ ಅದರದ ಮುಖ್ಯ ಅಂತ ಶಂಕರರು ಹೇಳಿದರು. ಜೀವಬ್ರಹ್ಮರು ಇಬ್ಬರು ಸಮ ಅಂತ ರಾಮಾನುಜರು ಹೇಳಿದರು. ಜೀವಬ್ರಹ್ಮರ ಅತ್ಯಂತ ಭಿನ್ನರು, ಒಬ್ಬ ಈಶ ಒಬ್ಬ ದಾಸ ಅಂತ ಹಿಂಗೆ ಸೂತ್ರಗಳ ಅಭಿಪ್ರಾಯವನ್ನು ಅವರು ಹೇಳಿದರು. ಯಾರೇ ಇವತ್ತು ಉತ್ತಮ ಕೋರ್ಟ್ನ ವಕೀಲರು ನಾ ಹೇಳ್ತು ಅಂತ ಅನ್ನೋಂಗಿಲ್ಲ, ಕಾಯ್ದೆದ್ದು ಈ ಲೈನು ಈ ನನ್ನ ವಾದವನ್ನು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಅಂದರೆ ಹೇಳ್ತಾನೆ ನಾ ಹೇಳ್ಕೊತೀನಿ ಕೇಳಿದ್ದೆ ಅನ್ನೋಂಗೆ ಇಲ್ಲ. ಹಾಗೆ ಮಧ್ವರಾಗಲಿ, ಶಂಕರರಾಗಲಿ, ರಾಮಾನುಜಾಚಾರ್ಯರಾಗಲಿ, ಯಾವುದೇ ಆಚಾರ್ಯರು ಈ ಎಲ್ಲ ವಿಷಯಗಳು ಈ ವೇದಗಳಲ್ಲಿ ಈ ಸೂತ್ರಗಳಲ್ಲಿ ಇರುತ್ತವೆ ಅಂತ ತಮ್ಮದೇ ಆದಂತಹ ವಿಶಿಷ್ಟ ಅರ್ಥಗಳನ್ನು ಮಾಡ್ತಾರೆ. ಹಾಗೆ ಅರ್ಥ ಮಾಡೋಂಗಿಲ್ಲ, ಅದಕ್ಕೊಂದು ತರ್ಕ, ಲಾಜಿಕ್. ಈಗ ಈ ಸೆಂಟೆನ್ಸು ಇದೇ ಅರ್ಥ ಹೇಳ್ತಾರೆ ಅಂತ ಅಲ್ಲಿಗೆ ಲಾಜಿಕ್ ಬೇಕಲ್ಲ. ನೀವೊಂದು ಬೇರೆ ನಾವು ಇದೇ ಅರ್ಥ ಮಾಡಲಿಕ್ಕೆ ಹತ್ರ ಒಪ್ಪೋದು ಹೆಂಗೆ ಲಾಜಿಕ್. ಆ ಲಾಜಿಕಕ್ಕೆ ಯುಕ್ತಿ ಅಂತ. ಆ ಬ್ರಹ್ಮಸೂತ್ರ ಎಲ್ಲ ಯುಕ್ತಿಗಳು. ಆ ಯುಕ್ತಿಗಳನ್ನು ಅತೀ ಸುಂದರವಾಗಿ ಹೇಳಿದವರು ಶ್ರೀಮದಾಚಾರ್ಯ, ಮಧ್ವಾಚಾರ್ಯ. ಆ ಯುಕ್ತಿಗಳ ಅರ್ಥವನ್ನು ಇನ್ನಿಷ್ಟು ತಿಳಿಯಾಗಿ ಮಾಡಿದವರು ಶ್ರೀಮದ್ ಜಯತೀರ್ಥ ಟೀಕಾರಾಯ. ಅವರೇ ಮಳಖೇಡದಲ್ಲಿದ್ದಾರೆ. ಅವರು ಈ ಶ್ರೀಮದ್ ನ್ಯಾಯಸುಧಾ ಅಂತ ಮೊದಲು ವೇದವ್ಯಾಸರ ಬ್ರಹ್ಮಸೂತ್ರಗಳು, ಅದಕ್ಕೆ ಮಧ್ವಾಚಾರ್ಯರ ಭಾಷ್ಯ, ಆಮೇಲೆ ಅನುವ್ಯಾಖ್ಯಾನ, ಸೂತ್ರಗಳಿಗೆ ಶ್ರೀಮದಾಚಾರ್ಯ ನಾಲ್ಕು ಗ್ರಂಥ ಬರೆದ. ಬ್ರಹ್ಮಸೂತ್ರ ತಿಳಿಸ್ಲಿಕ್ಕೆ ಶ್ರೀಮದಾಚಾರ್ಯ 4 ಗ್ರಂಥ ಬರೆದ. ಯಾವುದು ಒಂದು ಬ್ರಹ್ಮಸೂತ್ರ ಭಾಷ್ಯ, ಒಂದು ಅನುಭಾಷ್ಯ, ಒಂದು ಅನುವ್ಯಾಖ್ಯಾನ, ಒಂದು ನ್ಯಾಯವರ್ಗ. ಬರೀ ಬ್ರಹ್ಮಸೂತ್ರಗಳ ಅರ್ಥ ತಿಳಿಸ್ಲಿಕ್ಕೆ ಆಚಾರ್ಯ 4 ಗ್ರಂಥ ಬರೆದ. ಗೀತಾ ತಿಳಿಸ್ಲಿಕ್ಕೆ 2 ಗ್ರಂಥ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಹೀಗೆ ಆಚಾರ್ಯ ಮಾಡ್ಯಾರ. ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಜಯತೀರ್ಥರು ವ್ಯಾಖ್ಯಾನ ಮಾಡಿದ್ದು ತತ್ವಪ್ರಕಾಶಿಕ. ಅದು ನಮ್ಮ ಈ ವೇದಾಂತ ಸ್ಕೂಲ್ನೊಳಗೆ ಹಿಂಗೆ ಓದೋ ಪದ್ಧತಿ ಅದು. ತತ್ವಪ್ರಕಾಶಿಕ ಅಂದರೆ ಬಿ ಎ ಲೆವೆಲ್ದಾಗ ಓದೋದು, ಸುಧಾ ಎಮ್ ಎ ಲೆವೆಲ್ದಾಗ ಓದು. ಅವು ಎರಡೂ ನಮ್ಮ ಸೂತ್ರಗಳ ಮೇಲೇ ಅವ. ನಮ್ಮ ಮನೆ ಹೇಳ್ತಿದ್ದವು, ಯಾಕೋ ಬಿ ಬಂದಿದ್ದೀವತ್ತು. ಸೈನ್ಸವನ್ನು ನೀವು 8th ಓದ್ತೀರಿ, ಸೈನ್ಸ್, ಫಿಸಿಕ್ಸು, ಸೈನ್ಸು ಒಳ್ಳೆ ಓದ್ತೀರಿ. PUC ಒಳಗೂ ಓದ್ತೀರಿ, ಡಿಗ್ರಿ ಒಳಗೆ ಓದ್ತೀರಿ, PhD ಒಳಗೆ ಓದ್ತೀರಿ. ಅದೇ ನೀರು ಹೆಂಗೆ ತಯಾರಾಯಿತು, ಗಾಳಿ ಹೆಂಗೆ ತಯಾರಾಯಿತು, ಇವೆಲ್ಲ ಒಂದು 8th ನೀವು PhD ಅದೇ ಅಂತಿಲ್ಲ. ಅದೇ ಅಂದ್ರೆ ಅಲ್ಲಿ ವಿಶೇಷವಾದಂಥದ್ದು. ಹಂಗೆ ಬ್ರಹ್ಮಸೂತ್ರಗಳ ಮೇಲೆ ಬ್ರಹ್ಮಸೂತ್ರ ಭಾಷೆಯೊಳಗೂ ಹೇಳ್ಯಾರ, ಅನುವ್ಯಾಖ್ಯಾನವೂ ಹೇಳ್ಯಾರ, ಸುಧಾ ಒಳಗೂ ಹೇಳ್ಯಾರ. ಅದೇ ವಿಷಯ ಅಂದರೆ ಇಲ್ಲ, ಅದೇ ವಿಷಯ ಇದ್ದರೂ ಅದರ ಮೇಲೆ ನಡೆದಿರ್ತಕ್ಕಂತಹ ವಿಸ್ತಾರವಾದಂಥ ಚರ್ಚೆಗಳನ್ನು ನಾವು ಕಾಣಬಹುದಾಗಿದೆ. ಅಂಥ ಶ್ರೀಮದ್ ನ್ಯಾಯಸುಧಾ, ಆ ನ್ಯಾಯಸುಧಾಕ್ಕೆ ಜಯತೀರ್ಥರು ಬರೆದ ನ್ಯಾಯಸುಧಾಕ್ಕೆ ಮುಂದಿನ ವ್ಯಾಸರಾಯರು, ವಾದಿರಾಜರು, ವಿದ್ಯಾಧೀಶರು, ರಾಘವೇಂದ್ರರು, ಇನ್ನೂ ಅನೇಕ ಮಹಾನುಭಾವರು ಮಿನಿಮಮ್ ಒಂದು 25 ಟಿಪ್ಪಣಿ ಬರೆದ. ಅಂದ್ರೆ ಅನುವ್ಯಾಖ್ಯಾನ ತಿಳಿಸ್ಲಿಕ್ಕೆ ಶ್ರೀಮದ್ ಜಯತೀರ್ಥರು ಹೊಂಟರು. ಅನುವ್ಯಾಖ್ಯಾನ ಯಾರು 3 ಗ್ರಂಥಗಳು. ಪದ್ಮನಾಭ ತೀರ್ಥ ಬರೆದ ಸನ್ಯಾಯ ರತ್ನಾವಳಿ, ನಾರಾಯಣ ಪಂಡಿತ ನಯಚಂದ್ರಿಕ, ಜಯತೀರ್ಥದ ಸುಧಾ. ಆದರೆ ಈ 3 ಸುಧಾ ಭಾಳ ಪ್ರಸಿದ್ಧ. ಸುಧಾ ಭಾಳ ಪ್ರಸಿದ್ಧ. ಅನುವ್ಯಾಖ್ಯಾನಕ್ಕೆ ಸುಧಾನೇ ಅನಿವಾರ್ಯ. ಸನ್ಯಾಯ ರತ್ನಾವಳಿ ಬರೆದಾರ ಏನನ್ನಂಗಿಲ್ಲ, ಅದು ಇಷ್ಟು ಅದು ವಿಸ್ತಾರವಾಗಿಲ್ಲ. ಆಮೇಲೆ
ಜಯತೀರ್ಥರ ನ್ಯಾಯ ಸುಧಾವನ್ನು ತಿಳಿಸಲಿಕ್ಕೆ ನಮ್ಮಲ್ಲಿ 30-35 ಟಿಪ್ಪಣಿಗಳವೆ. ಅದರ ಪ್ರಸಿದ್ಧ ಟಿಪ್ಪಣಿಗಳಿರೋದು ಒಂದು 5-6. ಅದೇ 30-35 ಪ್ರಸಿದ್ಧ ಟಿಪ್ಪಣಿಗಳಂದ್ರೆ ಯಾವುವು? ನಮ್ಮ ವಿದ್ಯಾಧೀಶರ ವಾಕ್ಯಾರ್ಥ ಚಂದ್ರಿಕೆ, ಶ್ರೀಪಾದರಾಯರ ವಾಗ್ವಜ್ರ, ವಾದರಾಜರ ಗುರುವರ್ಥ ದೀಪ, ವ್ಯಾಸರಾಯರು ಸುಧಾಕ್ಕ ಬರೆದೇ ಇದ್ದನ್ನು ಸುಧಾದ್ದೇ ಛಾಯಾ ಒಳಗೆ ನ್ಯಾಯಾಮೃತ ಅಂತ ಬರಲ್ಲ. ಅದು ಟಿಪ್ಪಣಿ ಅಲ್ಲದು, ಅದರೇ ವಿಷಯ ತೊಗೊಂಡು ಬರಲ್ಲ. ಆಮೇಲೆ ವಿದ್ಯಾಧೀಶರು ವಾಕ್ಯಾರ್ಥ ಚಂದ್ರಿಕೆ, ಅವ್ರು ತಮ್ಮಂದರೂ ಬರಲ್ಲ. ಆಮೇಲೆ ರಘುತ್ತಮ ತೀರ್ಥರ ಶಿಷ್ಯರಾದಂತಹ ಶಿಷ್ಯರು ಯಾದವಾರ್ಯರು, ಶ್ರೀನಿವಾಸ ತೀರ್ಥ, ಭಾರಿ ಸಾಂಗ್ಲಿ ಸತ್ಯವಂತ ತೀರ್ಥ, ರಾಘವೇಂದ್ರ ಗೋಸಾರ ಪರಿಮಳ ಅಂತ. ಹೀಗೆ ನ್ಯಾಯಸುಧಾಕ್ಕೆ ಪ್ರಸಿದ್ಧವಾದಂಥ ಇನ್ನೂ ಅನೇಕ ಟಿಪ್ಪಣಿಗಳು. ನಮ್ಮ ಸತ್ಯಪ್ರಮೋದ ತೀರ್ಥರು ಕಳೆದ 50 ವರ್ಷದ ಹಿಂದೆ 6 ಟಿಪ್ಪಣಿಗಳನ್ನು ಏಕತ್ರಿಸಿ ಸಂಶೋಧನೆ ಮಾಡಿಸಿ ಪಂಡಿತರಿಂದ ನ್ಯಾಯಸುಧಾಕ್ಕೆ ಇರು ಟಿಪ್ಪಣಿ ಭಾಳವ, 75-80. ಅದರ ಮುಖ್ಯ ಟಿಪ್ಪಣಿಗಳು 6. ಅದನ್ನು ಈ 50 ವರ್ಷದ ಹಿಂದೆ ಸಂಪಾದನೆ ಮಾಡಿಸಿ ನಮ್ಮ ದಯಪಾಲಿಸ ಈಗ ಇನ್ನೂ ಅನೇಕ ಮಂದಿ ಪ್ರಿಂಟ್ ಮಾಡ್ಕೊತಾರೆ. ನಮಗೆ ನಮ್ಮ ಮೇಳಾಗ ಇದು ಭಾಳ ಪ್ರೀತಿ. ಅದನ್ನ ಈ ಪುಸ್ತಕ ಇಟ್ಕೊಂಡಿದ್ದೆ. ನಂಗೆ ಸತ್ಯಪ್ರಮೋದರೇ ಕೊಟ್ಟದ್ದಿಲ್ಲ, ಸ್ವೀಕಾರ ಹಾಕಿ ಕೊಟ್ಟಾರೆ, ಓದಪ್ಪ. ಅದಕ್ಕೆ ನಾನು ಸ್ವಲ್ಪ ಅದ್ರ ಮೇಲೆ ಮೋಹ ಭಾಳ. ಆದ್ದರಿಂದ ಈ ನ್ಯಾಯಸುಧಾದ ಪರಿಚಯ ನಿಮಗೆ ಆಗಲಿ. ಇದಕ್ಕೆ ನ್ಯಾಯಸುಧಾಕ್ಕೆ ಮೂಲ ಯಾವುದು ಅಂದಂಗಾಯಿತು? ಅನುವ್ಯಾಖ್ಯಾನ. ಅನುವ್ಯಾಖ್ಯಾನಕ್ಕೆ ಮೂಲ ಯಾವುದು? ನಿಮ್ಮ ಈ ಲೌಕಿಕ ಭಾಳದಾಗಂದ್ರೆ ಬ್ರಹ್ಮಸೂತ್ರ ಟೆಕ್ಸ್ಟ್ ಆದರೆ ಅನುವ್ಯಾಖ್ಯಾನ ಗೈಡ್, ಅನುವ್ಯಾಖ್ಯಾನ ಟೆಕ್ಸ್ಟ್ ಆದರೆ ಸುಧಾ ಗೈಡ್, ಸುಧಾ ಟೆಕ್ಸ್ಟ್ ಆದರೆ ಟಿಪ್ಪಣಿ ಅಂದರೆ ವಾದರಾಜರದು, ರಾಯರದು ಎಲ್ಲರದು ಗೈಡ್, ಪರಿಮಳ ಗಿರಿಮಳ ಎಲ್ಲ ಗೈಡ್. ಅಂದರೆ ಇನ್ನಿಷ್ಟು ಟೆಕ್ಸ್ಟ್ ಭಾಗವನ್ನು ಇನ್ನಿಷ್ಟು ಸರಳವಾಗಿ ತಿಳಿಸ್ಲಿಕ್ಕಂಥದ್ದು ಗ್ರಂಥಗಳು. ನಾವೆಲ್ಲ ಸುಧಾ ಹೇಳಬೇಕಾದ್ರೆ ಈ ಮಹಾನುಭಾವರ ಟಿಪ್ಪಣಿಗಳನ್ನು ನೋಡಿಕೊಂಡೇ ಹೇಳಬೇಕು. ನ್ಯಾಯಸುಧಾಕ್ಕೆ ಡೈರೆಕ್ಟ್ ಅರ್ಥ ಮಾಡೋ ತಾಕತ್ತು ಯಾರಿಗೂ ಇಲ್ಲ. ವ್ಯಾಸಾದಂಥದ್ದು ಪ್ರತ್ಯಕ್ಷರಂ ಪ್ರತಿ ಪದಂ ಅನೇಕ ಆಕೂತ ಗರ್ಭಿತ. ಇವು ರಾಯರು ಸುಧಾದೊಳಗಿನ ಒಂದೊಂದು ಅಕ್ಷರಗಳಲ್ಲಿಯೂ ವಿಶಿಷ್ಟ ಅರ್ಥ ನಂಗೆ ಕಾಣಿಸ್ತದೆ. ಅದೆಲ್ಲ ಅರ್ಥ ಬರೆದ್ರೆ ಮಂದಿ ಓದಂಗಂತ ನಾ ಸ್ವಲ್ಪ ಹೇಳಿಕತ್ತೆ. ಗ್ರಂಥಾಲ್ಪತ್ವಾಯ ನೋಚ್ಯತೆ. ಆಮೇಲೆ ಇವರಂತಲೂ ಅಂದಾರ, ಯಾರು? ಚಲಾರ್ಯಾಚಾರ್ಯ ಉತ್ತಮ ತೀರ್ಥರ ಶಿಷ್ಯರು. ಶ್ರೀಮನ್ ಮಧ್ವಕೃತಾಂತ ಸಂಗತ ಕೃತಿ ಯನ್ನಿರ್ಮಿತ ಅತ್ಯದ್ಭುತ ಸರ್ವೇಧೀತ್ಯ ಸತೀ ಪ್ರವಚನಾಸಕ್ತ ರಮಂತೆ ಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಸ್ವಗ್ರಂಥ ಶಕ್ತಿಂ ಪದ ಅಸ್ಮಿನ್ ಜನ್ಮನಿ ಯಾವದಾಖನಾನ್ ವಿಘ್ನಾನ್ ನಿವಾರ್ಯಾದಿ. ಶ್ರೀಮನ್ ಮಧ್ವಕೃತಾಂತ ಸಂಘ ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ಅತ್ಯಂತ ಸರಿ ಹೋಗುವ, ಅತ್ಯಂತ ಹೊಂದಾಣಿಕೆ ಆಗುವ ಆಚಾರ್ಯರ ಭಾವವನ್ನೇ ಗುರುಭಾವಂ ವ್ಯಂಜಯಂತಿ, ಆಚಾರ್ಯರ ಭಾವವನ್ನೇ ತಮ್ಮ ಗ್ರಂಥೊಳಗೆ ತಂದಿರತಕ್ಕಂಥದ್ದು ಇವರ ಕೃತಿಗಳು. ಜಯತೀರ್ಥರ ಕೃತಿಗಳು, ಸುಧಾ, ಇನ್ನೂ ಅನೇಕ ಕೃತಿಗಳು. ನಿರ್ಮಿತ ಅದ್ಭುತವಾದಂಥ ಟಿಪ್ಪಣಿಗಳೆಲ್ಲ ಇವು. ಸರ್ವೇಧೀತ್ಯ. ಇದನ್ನು ಮುಂದಿನ ಎಲ್ಲರೂ ಅಧ್ಯಯನ ಮಾಡಿದರು. ಯಾರು? ವ್ಯಾಸರಾಯರು, ವಾದರಾಜರು, ವಿಜೇಂದ್ರ ತೀರ್ಥರು, ರಾಯರು, ವಿದ್ಯಾಧೀಶರು, ಉತ್ತಮ ತೀರ್ಥರು. ನವಕೃತ್ವ ವ್ಯಾಸರಾಯರು 9 ಸಲ ನ್ಯಾಯಸುಧಾ ಓದಿ ಮುಂದೆ ಗ್ರಂಥ ಬರೆದ. ವಿಷ್ಣು ತೀರ್ಥರು 108 ಸಲ ಇದನ್ನು ಪಾಠ ಹೇಳ್ಯಾರ. ಉತ್ತಮ ತೀರ್ಥರು ಇದನ್ನು ಅನೇಕ ಸಲ ಪಾಠ ಹೇಳ್ಯಾರ. ಅವ್ರ ಇಡೀ ಜೀವನವೇ, ಅವ್ರ ಜೀವನ ಏನಂದ್ರೆ ಸುಧಾವು. ಈ ನಮ್ಮ ಲೌಕಿಕ ಇದ್ರೊಳಗೆ ನಾವು ಒಳ್ಳೆಯ ದೊಡ್ಡ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು ಹಿಂದೆ ಈಗೆಲ್ಲ ಇವತ್ತಿನ ಮಂದಿ ಇದಂದ್ರೆ ನಮ್ಮ ಜೀವನದ ಪರಮ ಗುರಿ ಏನಪ್ಪ ಅಂದ್ರೆ ಅತ್ಯುತ್ತಮ ಇಂಜಿನಿಯರು, ಡಾಕ್ಟರ್ ಆಗೋದು. ಅವ್ರು ಹಂಗಿದ್ದೇ ಇಲ್ಲ. ಪರಮ ಗುರಿ ಸುಧಾ ಓದಿ ಅದನ್ನು ಸುಧಾ ಆತ್ಮ ಇತ್ತು. ನಮ್ಗೆ ಇದ್ದ ಬುದ್ಧಿ ವೇಳೆ ಎಲ್ಲ ಬಂದು ಇದಕ್ಕೆ ಹಾಕಿ. ಈಗ ಸರ್ವೇದಿ ಯಾರ್ಯಾರು? ವ್ಯಾಸರಾಯರು, ವಾದರಾಜರು, ರಾಯರು, ವಿಜೇಂದ್ರರು, ವಿದ್ಯಾಧೀಶರು, ರಘುತ್ತಮರು, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಅದರ ಪಡೆಗಳೇನೇ ಅದಾವೆ. ಸತ್ಯವಂತ ಓದಿ ಸೌ ಸರ್ವೇ ಸತಿ ಪ್ರವಚನಾಸಕ್ತ. ಬರೀ ಓದಿಲ್ಲ, ಪ್ರವಚನಾಸಕ್ತ. ಓದಿದ್ದನ್ನು ಶಿಷ್ಯಂದ್ರಿಗೆ ಹೇಳಲಿಕ್ಕೆ ಪಾಠ ಪ್ರವಚನ ಆಸಕ್ತರಾದರು. ಎಂದು ಆಮೇಲೆ ಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಅಂತ ಇಷ್ಟೆಲ್ಲರಿಗೂ
ಗ್ರಂಥ ಬರೆದ ಜಯತೀರ್ಥ ಸ್ವಗ್ರಂಥ ಶಕ್ತಿಂ ಪರ ತಮ್ಮ ಗ್ರಂಥಗಳ ಆಸಕ್ತಿನ ಕೊಳ್ಳ ಅಸ್ಮಿನ್ ಜನ್ಮನಿ ಈ ಜನ್ಮೊಳಗೆ ಎದ್ದಂಗೆ ಯಾವದಾಯು ಎಷ್ಟು ದೇವ್ರ ಆಯುಷ್ಯ ಬರ್ದಾನ ತಂಗೆ ಆರೋಗ್ಯ ಆಯುಷ್ಯ ಕೊಟ್ಟು ಈ ಜನ್ಮದಲ್ಲಿ ಸಾರ್ಥಕ ಆಗಬೇಕು. ಯಾವುದು ರಮಂತೆ ನಿಶಂ ಇವರೆಲ್ಲ ಓದೇ ಅವ್ರೇನೂ ಇಚ್ಛಾ ಮಾಡಲಿಲ್ಲ. ಟೀಕಾರ ಯಾರು ಪಂಕ್ತಿ ಅರ್ಥ ಆಯ್ತಲ್ಲಪ್ಪ ಸಂತೋಷ, ಇವತ್ತು ನಂದು ಒಳ್ಳೆ ಲಾಟ್ರಿ ಸಿಕ್ಕ ಅಲ್ಲಿ ಆನಂದ ಆಗ್ತಿತ್ತಂತ. ಇದರಿಂದೇನು ಮುಂದೆ ಅಂತಲ್ಲ, ಇದರೊಳಗೆ ಆಗೋ ಆನಂದವೇ ಮುಗಿದು ಹೋಗಿ ಲಾಸ್ಟ್. ರಮಂತೆ ಅನಿಶಂ ರಮಂತೆ ಯಾರ್ಯಾರು ವ್ಯಾಸರಾಯರು, ವಾದರಾಜರು, ಶ್ರೀಪಾದರಾಯರು, ರಾಯರು, ವಿದ್ಯಾಧೀಶ ಇವರೆಲ್ಲ ಆ ಗ್ರಂಥವನ್ನು ಓದೋದು ಎಂಜಾಯ್ ಮಾಡೋದೇ ಮೋಕ್ಷ. ಮುಂದೆ ಇದರಿಂದ ಏನು ಮತ್ತೇನಿಲ್ಲ. ಅಷ್ಟು ತಮ್ಮ ಜೀವನದ ಗುರಿ ಗೋಲ್ ಇಟ್ಕೊಂಡು ಅಂತಹ ಈ ಗ್ರಂಥವನ್ನು ಓದಲಿಕ್ಕೆ ನನಗೆ ಶ್ರೀಮದ್ ಜಯತೀರ್ಥರು ಆಯುಷ್ಯಭರ ಆರೋಗ್ಯವನ್ನು ಕೊಟ್ಟು ಆಸಕ್ತಿ ಇದರೊಳಗೆ ವಿಶಿಷ್ಟ ಆಸಕ್ತಿಯನ್ನು ನನಗೆ ಕೊಟ್ಟು ನಾನು ಉದ್ಧಾರ ಮಾಡಲಿ ಅಂತ ಉತ್ತಮ ತೀರ್ಥರು ಶಿಷ್ಯ ಬೇಡ್ಕೊಂಡು ಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಸ್ವಗ್ರಂಥ ಶಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್. ಎಷ್ಟೋ ವಿಘ್ನಗಳು ಬರ್ತಾವೆ ನಮಗೆ, ವಿಘ್ನ ನಿವಾರ್ಯ ಅವರೇ ನಿವಾರಣೆ ಮಾಡ್ಕೋಬೇಕು. ಈಗ ಆ ವಿಘ್ನ ನಿವಾರಣೆ ಮಾಡ್ತಕ್ಕಂಥ ನಮಗಿಲ್ಲ. ನಮ್ಮ ಗ್ರಂಥ ಓದುವ ನನಗೆ ಬರೋ ವಿಘ್ನವನ್ನು ಅವರೇ ನಿವಾರಣೆ ಮಾಡಿ ನನಗೇನು ಮಾಡಲಿ, ಆಸಕ್ತಿಯನ್ನು ಕೊಡಲಿ ಅಂತ ಇಷ್ಟೇ ಬೇಡ್ಕೋತೀನಿ ಜಯತೀರ್ಥರಿಗೆ ಅಂತ ಮಳಖೇಡಕ್ಕೆ ಹೋದಾಗ ಜಯತೀರ್ಥ ವೃಂದಾವನ ಪ್ರದಕ್ಷಿಣಾಗಿ ಅವರು ಇದು ಬೇಡ್ಕೊಂಡ್ರು. ಈಗ ನಾವು ಇದನ್ನೇ ಬೇಡ್ಕೋಬೇಕು ಮಳಖೇಡನೊಳಗೆ. ಅದು ನಮ್ಮ ಮಕ್ಕಳು, ಮನೆ, ಹೆಂಡತಿ, ಸಂಪತ್ತು ಅವೆಲ್ಲ ಬಂದೇ ಬರ್ತಾವೆ. ಇವು ಬೇಡ್ಕೊಂಡ್ರೆ ನನ್ನವ್ರು ಕೊಟ್ಟೆ ಕೊಡ್ತಾರೆ. ನನಗೆ ಹೇಳಿಲ್ಲ, ನೀವು ಒಳ್ಳೆ ಅತ್ಯುತ್ತಮವಾದಂಥ ಜೋಳ ಗೋಧಿ ಬೆಳಿಬೇಕು ಅಂತ ಫಲ ಮಾಡಿದರೆ ಜೋಳ ಗೋಧಿನೂ ಬರ್ತದೆ, ಹೊಟ್ಟ ಕಣಕಿನೂ ಬರ್ತದೆ. ಹಂಗೆ ನಾವು ಇದನ್ನು ಬೇಡ್ಕೊಂಡ್ರೆ ನಮ್ಗೆ ಅದು ಬಂದೇ ಬರ್ತದೆ. ಯಾವುದು ಈ ಶ್ರೇಷ್ಠವಾಗಿರ್ತಕ್ಕಂಥ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲ ವಿಘ್ನ ನಿವಾರ್ಯ. ಯಾರ್ಯಾರು ತಪ್ಪಿಸ್ಬೇಡ, ಎಲ್ಲರೂ ಬರ್ರಿ, ಕಷ್ಟಪಟ್ಟು ಬರ್ರಿ. ಇವೆಲ್ಲ ಒಮ್ಮೆ ಆಗಂಗಿಲ್ಲ. ಭಾಗವತಾದಿ ಪುರಾಣಗಳು ವರ್ಷಕ್ಕೆ 4 ಸಲ ಆಗ್ತದೆ. ಇವು ಹಿಂಗೆ ಆಚಾರ ಸುಧಾ ಸಪ್ತಾಹ ಹೇಳಿ ಬರೋಂಗಿಲ್ಲ. ಅದು ಆಯುಷ್ದಾಗ ಒಂದು ಸಲ ಹೇಳೋದು, 1-2 ಸಲ ಮುಂದೆ ನೀವು ದಿನ ಅದನ್ನು ಓದೋದು ನಿಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನೊಳಗೆ ಹೇಳ್ತಾ ಇದ್ದೀವೋ ನೀವು ಕೇಳ್ರಿ. ಮೊದಲನೇ ಶ್ಲೋಕ ಯಾವುದು? ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ಅನುವ್ಯಾಖ್ಯಾನ ಶ್ಲೋಕ. ಈ ಶ್ಲೋಕಕ್ಕೆ ಜಯತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಏನು ಮಾಡ್ತಾರೆ? ನಾ ಜಯತೀರ್ಥರ ವಾಕ್ಯ ಓದ್ತಿರ್ತೀನಿ, ನೀವು ಕೇಳ್ರಿ. ಆ ಪುಸ್ತಕನಾಗ ಅದರ ಭಾವವನ್ನು ಬರೆದಿದ್ರೆ ಸಂತೋಷ, ಇಲ್ಲ ಇಲ್ಲಿ ಅಥವಾ ನಾರಾಯಣಂ ಸನ್ನಮಾಮಿ ಅಂತ ಹೇಳಿದರು. ನಮಾಮಿ ಅನ್ನೋದು ಸನ್ನಮಾಮಿ ಅಂತಂದು ಸನ್ನಮಾಮಿ ಅಂದರೆ ಚೆನ್ನಾಗಿ ನಮಸ್ಕಾರ ಮಾಡುತ್ತೇನೆ. ನಿನ್ನ ಹೇಳಿದ್ದನ್ನು ಚೆನ್ನಾಗಿ ನಮಸ್ಕಾರ ಮಾಡುತ್ತೇನೆ ಅಂದರೆ ಏನು ಅಂದ್ರೆ ಭಕ್ತ್ಯಾದತಿಸಿ ಭಕ್ತಿ ಶ್ರದ್ಧಾದಿಂದ ಕೂಡಿ ನಮಸ್ಕಾರ ಮಾಡಿ. ಈಗ ಹಾಗೆ ನಮಸ್ಕಾರ ಮಾಡೋದು ಬೇರೆ, ನಮಸ್ಕಾರ ರೇ ಹಿಂಗೆ ಮಾಡೋದು. ಆದರೆ ಭಕ್ತಿಯಿಂದ ಮಾಡೋದು ಸನ್ನಮ, ನಮಾಮಿ ಸನ್ನಮಾಮಿ. ಆಮೇಲೆ ಇದೇ ನಮಸ್ಕಾರದ ಸಮ್ಯಕ್ತ. ಇಂತಹ ಭಕ್ತಿ ಶ್ರದ್ಧೋಪೇತವಾದ ನಮಸ್ಕಾರವೇ ಅಭಿಮತ ಸಿದ್ಧೇ ಅಂಗಂ ಭವತಿ. ನಾವೇನು ಇಚ್ಛಾ ಮಾಡಿರ್ತೀವೋ ಅದು ಸಿದ್ಧ ಆಗ್ತದೆ. ಭಕ್ತಿ ಇಲ್ಲದೆ ಮಾಡಿದ ನಮಸ್ಕಾರಕ್ಕೆ ಇಷ್ಟಾರ್ಥ ಸಿದ್ಧಿ ಆಗೋದಿಲ್ಲ. ಏನು ಈಗ ಉಳಿದದ್ದೆಲ್ಲ ಈ ನಮ್ಮ ನಮಸ್ಕಾರಕ್ಕೆ ವಿಷಯನೇ ಯಾರು? ನಾರಾಯಣ. ಆ ನಾರಾಯಣ ದೇವರು ಎಂಥವರು ಎಲ್ಲ ವಿಶೇಷಣ ಕೊಟ್ಟ. ಪ್ರಯೋಜನಂತ ಸಿದ್ಧಿ ಪ್ರಧಾನ. ಇದು ಭಗವಂತನ ಪ್ರಶಂಸಾ ಮಾಡೋದೇ ನಮ್ಮ ಪ್ರಯೋಜನ. ಇಲ್ಲಿ ಹೇಳಿದ್ದನ್ನೇ ಹೇಳ್ದಂಗೆ ತೋರ್ತದೆ ಮೇಲಿಂದ. ಅದರ ಆರ್ಥಿಕ ಪುನರುಕ್ತಿ ಪುನರುಕ್ತಿ ಅಲ್ಲ, ಸ್ತೋತ್ರವೇ ಅಂತ ಹೇಳಿ. ಅಂದರೆ ಒಮ್ಮೆ ನಿಮಗೇನು ಅನಿಸ್ತದ? ಹೇಳಿದ್ರೆ ಹೇಳಿಕತ್ತಾರಲ್ಲ, ಇಲ್ಲ ಹೇಳಿದ್ರೆ ಮತ್ತು ಬೇರೆ ಅರ್ಥ ಇದ್ದೇ ಇರ್ತದೋ ಸರಿ. ಆ ಆರ್ಥಿಕ ಪುನರುಕ್ತಿ ಇದ್ದರೂ ಕೂಡ ಅದು ಭಗವಂತನ ಸ್ತೋತ್ರದಲ್ಲೇ ಪರ್ಯವಸಾನ ಆಗಿ ಹಿಂಗೆ ತಿಳ್ಕೋಬೇಕು. ಈಗ ಇಲ್ಲೇ ನೀವೆಲ್ಲರೂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಎಂಬ ಶ್ಲೋಕದ ಅರ್ಥವನ್ನು ಜಯತೀರ್ಥ ಮಾಡಿಕತ್ತಾರ. ಈ ಹೇಳ್ತಾರ ಅಥವಾ ಕುತೋ ನಾರಾಯಣಸ್ಯ ನನ್ನ. ಈ ಎಲ್ಲರನ್ನೂ ಬಿಟ್ಟು ಈ ಶ್ರೀಮದಾಚಾರ್ಯರು ನಾರಾಯಣದೇ ನಮಸ್ಕಾರ ಯಾಕೆ ಮಾಡಿದ್ರು? ಅನೇಕ ದೇವತೆಗಳಿದ್ದಾರೆ, ಇವ್ರಿಗೆ ನಮಸ್ಕಾರ ಯಾಕೆ ಮಾಡಿ ನೋಡಿ. ತಥಾತ್ವೇಪಿ ಕುತೋ ಅನ್ಯಾಸು ದೇವತಾಸು ಸತೀಶ್. ಈಗ ಬೇರೆ ದೇವತೆಗಳು ಇದ್ದಾಗ
ಇವರಿಗೆ ನಮನವನ್ನು ಮಾಡಲಿಕ್ಕೆ ಕಾರಣ ಇದೆ. ಅದಕ್ಕೆ ಹೇಳಿದ್ರು ಕಾರಣದ ಉಳಿದ ದೇವತೆಗಳು ನಮಸ್ಕಾರಕ್ಕೆ ಯೋಗ್ಯರೇ. ಮನೆಯೊಳಗೆ ಅಜ್ಜ ತಂದೆ ಎಲ್ಲ ಇದ್ದೇ ಇರ್ತಾರೆ. ಮಟ್ಟು ನಮಸ್ಕಾರ ಯಾರಿಗೆ ಮಾಡ್ತೀರಿ? ಅಜ್ಜಗೆ ಮಾಡ್ತೀರಿ. ಇವ್ರಿಗೆ ಮೊದಲು ಯಾಕಂದ್ರೆ ಅದು ಎಲ್ಲರಿಗಿಂತ ವಿಶೇಷ, ಎಲ್ಲರಿಗಿಂತ ವಿಶಿಷ್ಟ ಇದ್ದಾರೆ, ಅದಕ್ಕೆ ನಮಸ್ಕಾರ. ಈ ಗಣಪತಿ ದಿವಸ ಗಣಪತಿಗೆ ನಮಸ್ಕಾರ ಮಾಡ್ತೀವಿ, ಮುಖ್ಯವಾಗಿ ವಿಶಿಷ್ಟ ಇದ್ದಾನೆ. ಹಾಗೆ ಅಶೇಷ ವಿಶೇಷತೋಪಿ ವಂದ್ಯ. ನೋಡಿ, ಶ್ರೀಮದಾಚಾರ್ಯರು ಜ್ಞಾನದೇವರಿಗೆ ಅಶೇಷ ವಿಶೇಷತೋಪಿ ವಂದ್ಯಂ ಅಂದಾರಿಲ್ಲ. ಇದರಿಂದ ಹೇಳಿ ಅಶ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ ಅದೇನೋ. ಹಾಂ, ಅಶೇಷ ವಿಶೇಷತೋಪಿ ಅಂದ್ರೇನು ಅಂತ ಕೇಳಿದ್ರೆ ವಿಶಿಷ್ಟತೆ ವಸ್ತುವೇತಿ ವಿಶೇಷ ಅಸಾನ ಧರ್ಮ. ವಿಶೇಷ ಅಂದ್ರೆ ಬೇರೆಯವರಕ್ಕಿಂತಲೂ ಸ್ಪೆಷಾಲಿಟಿ ಇರುತ್ತೆ. ಅದಕ್ಕೆ ವಿಶೇಷ ಏನಪ್ಪ ಇವತ್ತೇನು ವಿಶೇಷ, ಇವತ್ತು ಅಡುಗೆದು ವಿಶೇಷ ಏನು ಸ್ವೀಕರಣೆ ಅಂತಿರಲಿಲ್ಲ. ಅದು ದಿನ ಮಾಡುವ ಅಡುಗೆಗಿಂತಲೂ ಅದು ವಿಶಿಷ್ಟ ಇರುತ್ತೆ. ಹಾಗೆ ಭಗವಂತ ಎಲ್ಲದಕ್ಕಿಂತಲೂ ವಿಶೇಷ ಆಗ್ಯಾನ. ಅಂದ್ರೆ ರಮಾ ಬ್ರಹ್ಮಾದಿಗಳಕ್ಕಿಂತಲೂ ಅವನಿಗೆ ವಿಶಿಷ್ಟ ಆಗಿದೆ. ವಿಶಿಷ್ಟ ಅಂದರೆ ಅವನಲ್ಲಿ ಜ್ಞಾನ, ಅವನಲ್ಲಿ ಕರ್ತೃತ್ವ. ನಾರಾಯಣ ದೇವರಲ್ಲಿ ಜ್ಞಾನ, ಕರ್ತೃತ್ವ ಮತ್ತು ಅವನ ವಿಶಿಷ್ಟ ಪೂರ್ಣತ್ವ, ಗುಣಪರಿಪೂರ್ಣತ್ವ ಇವೆಲ್ಲ ಯಾರಲ್ಲಿ ಇಲ್ಲದೇ ಇದ್ದಂಥ ಸ್ಪೆಷಾಲಿಟಿ ಅಲ್ಲ. ನೀವು ಇಂಗ್ಲೀಷ್ ಅಂತಿಲ್ಲ, ಸ್ಪೆಷಾಲಿಟಿ. ಹಾಗೆ ವಿಶೇಷ ಯಾವುದೋ ವಿಶೇಷ ಅಲ್ಲ. ಮತ್ತು ಈಗ ಒಬ್ಬರಲ್ಲಿ ಒಂದೊಂದು ವಿಶೇಷ. ಈಗ ನೋಡಿ, ಇಷ್ಟೆಲ್ಲ ಮಂದಿ ಒಳಗೆ ಒಬ್ಬರಿಗೆ ಒಂದೊಂದು ವಿಶೇಷತೆ ಇರ್ತದೆ. ಅದಕ್ಕೆ ನೀವು ಗಲಗಲಿ ಭೀಮ, ಇವರು ವ್ಯಾಸ, ಇವರು ಡಾಕ್ಟರ್ ಅದಂತ. ಹಂಗೆ ದೇವ್ರೊಂದು ವಿಶೇಷ ಅದ ಅಂದರೆ ಅಶೇಷ ವಿಶೇಷ. ಜಗತ್ತಿನೊಳಗೆ ಎಷ್ಟೆಷ್ಟು ಸ್ಪೆಷಲ್ ಅಂತವ ಅವೆಲ್ಲ ದೇವರಲ್ಲಿ ಸ್ಪೆಷಾಲಿಟಿ. ಅದಕ್ಕೆ ಅಶೇಷ ವಿಶೇಷ ಅಂದ್ರೆ ಜಗತ್ತಿನಲ್ಲಿ ಇದ್ದ ಎಲ್ಲ ಅಸಾಧಾರಣ ಧರ್ಮಗಳು ಪರಮಾತ್ಮನಲ್ಲಿ. ಅದಕ್ಕೆ ಅವನು ವಂದ್ಯ. ಮಜಾ ಅದ. ನಮಸ್ಕಾರ ಇವಾಗೆ ಯಾಕೆ ಮಾಡ್ತೀರಿ? ವಂದ್ಯತ್ವ ಪ್ರಯೋಜಕವಾದಂಥ ಧರ್ಮಗಳು ಏನವ? ಮರಾಠಾಗಂತಾರ ಚಮತ್ಕಾರ ಶಿವಾಯ ನಮಸ್ಕಾರನೇ. ಹಂಗೆ ದೇವರಿಗೆ ಏನಂತ ವಿಶೇಷಪ್ಪ? ಅಶೇಷಾಶ್ಚತೆ ಗುಣಗಳು, ಅಸಾಧಾರಣ ಗುಣಗಳು. ಶುದ್ಧಾನಂದೋಲಸಂ ವಿದ್ಯುತಿ ಬಲ ಬಹುಲವು ಆದಿಯ ವಿಧಿಯಾದಿ ವಿದ್ಯುತ್ ಹೇಳಿದ್ರು. ಶುದ್ಧ ಆನಂದ. ಆ ಆನಂದ ದೇವರಿಗಿರೋ ಆನಂದ ನಮಗಿಲ್ಲ. ಅದು ನಿಮ್ಮ ಆನಂದ ಏನಾದರೂ ನೋಡಿರಿ, ಫ್ಯಾನ್ ಹಚ್ಚಿನೇ ಆನಂದ ಆಗ್ತದೆ. ಬಂದಾಯಿತು ದುಃಖ ಶುರುವಾಗಿ. ದೇವರಿಗೆ ಇನ್ನು ಆನಂದ ಆಗ್ತದದು ಇರೋದು ಓನ್ ಒಂದು ಸಾಪೇಕ್ಷಿತ ಅಲ್ಲ, ನಿರಪೇಕ್ಷಿತ ಆನಂದ. ಭಗವತಃ ಯಃ ಆನಂದಃ ಭವತಿ ಸಹ ನಿರಪೇಕ್ಷ ಆನಂದ. ಅಸ್ಮಾಕಂ ಆನಂದಂತೂ ಸಾಪೇಕ್ಷ. ನೋಡಿರಿ, ಸುಂದರವಾದಂಥ ಒಂದು ವಸ್ತು ನೋಡಿ ಆನಂದ ಆಗ್ತದೆ, ಕೇಳಿ ಆನಂದ ಆಗ್ತದೆ. ನಮಗೇನಾದರೂ ಒಂದು ಬೇಕು, ನಾಲ್ಗೆ ಮೇಲೊಂದು ಏನಾದರೂ ಚಲೋ ರುಚಿ ಪದಾರ್ಥ ಇಟ್ಕೊಂಡೆ ಆನಂದ ಆಗ್ತದೆ. ಆದರೆ ಭಗವಂತಗೆ ಆನಂದ ಆಗಬೇಕಾದ್ರೆ ಅವನಿಗೆ ಹೊರಗಿನ ಯಾವುದೇ ವಸ್ತುಗಳು ಬೇಕಾಗ್ತದೆ. ಇದೇ ಅವನಿಗೆ ವಿಶೇಷ ವೈಶಿಷ್ಟ್ಯ. ಇದು ಯಾರಲ್ಲೂ ಇದೆ. ಈ ಪದಿಯ ಸೊಬಗು ಈ ನಾಮದೇವರಲಿನ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲ ಅಂತಂತಾರೆ. ನಮ್ಮ ಪುರಂದಾಸರು ಅಂತಾರಲ್ಲ. ಹಾಗೆ ಇದು ಅಶೇಷ ವಿಶೇಷ ಅಂದ್ರೆ ಜಗತ್ತಿನೊಳಗಿರ್ತಕ್ಕಂತಹ ಎಲ್ಲ ವಿಶೇಷಗಳು ಅಸಾಧಾರಣ ಧರ್ಮಗಳು ದೇವರಿಗೆ ಅವ. ಆ ಕಾರಣಕ್ಕಾಗಿ ವಂದ್ಯ. ಟೀಕಾರಾಯರು ನಮಸ್ಕಾರ ಯಾಕೆ ಮಾಡ್ಬೇಕು ಪ್ರಶ್ನೆ ಮಾಡಿಕೊಂಡು ಇದಕ್ಕೆ ಮಾಡಬೇಕು. ವಂದ್ಯತ್ವ ಪ್ರಯೋಜಕವಾದ. ಇನ್ನು ಅಶೇಷ ವಿಶೇಷತೋಪಿ ಅಂತಾರೆ. ಅಭಿವ್ಯಾಪ್ತವು ಅಂದ್ರೆ ಎಲ್ಲ ವೇಳೆಗೂ ಇರ್ತಾವಂತೇವೆ ವಿಶೇಷಗಳು ದೇವರಿಗೆ. ಇದೊಂದು ಸ್ಪೆಷಾಲಿಟಿ. ನಿಮ್ಮ ವಿಶೇಷ ಇರ್ತದೆ. ಸುಮಾರು ನಮ್ಮ ಜೀವನದ ಒಂದು 25ರಿಂದ 60 ವರ್ಷದ ತನಕ ಒಂದು ವಿಶೇಷ. ಮುಂದೆ ಈಗೇನಿರಪ್ಪ, ಈಗೆಲ್ಲ ಆರಾಮ, ನಾವಾಯಿತು, ನಮ್ಮ ಮನೆ ಆಯಿತು, ಇಷ್ಟಿದ್ದೀವಿ. ಮತ್ತು ಅವೆಲ್ಲ ವಿಶೇಷ ಎಲ್ಲಿ ಹೋದು ಎಲ್ಲ 60ರಿಂದ 80 ತನಕ ಹೋದ್ರೆ ಇನ್ನು ಒಳಗಿನ ವಿಶೇಷ ಹೋಗ್ತಾವೆ, ಮನೆಯಾಗಿನ ವಿಶೇಷ ಹೋಗ್ತಾವೆ. ಇನ್ನು 80ರಿಂದ 90 ದೇಹದಾಗಿನ ವಿಶೇಷ ಹೋಗ್ತಾವೆ. ಈಗ ನಮ್ಮಲ್ಲಿ ಹೊರಗಿನ ವಿಶೇಷಗಳು, ಒಳಗಿನ ವಿಶೇಷಗಳು ಎಲ್ಲ ಅದು ಪರಮಾತ್ಮ ವ್ಯಾಪ್ತವು ಅಂದ್ರೆ ಯಾವಾಗಲೂ ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ನಮ್ಮ ದೇವರಿಗೆ ವಿಶೇಷಗಳಿರ್ತವೆ.
ಅಂದ್ರೆ ಸಂಸ್ಕೃತ ವಂದ್ಯತ್ವ ಪ್ರಯೋಜಕಾ ಹೇ ಧರ್ಮಾ, ನಮಸ್ಕಾರ ಮಾಡಿಸಿಕೊಳ್ಳಿಕ್ಕೆ ಎಷ್ಟೆಷ್ಟು ಧರ್ಮಗಳವನು ಅವೆಲ್ಲ ಧರ್ಮಗಳು ನಿರಂತರವಾಗಿ ಯಾವಾಗಲೂ ಇರ್ತಾವೆ. ಅದಕ್ಕೆ ದೇವರು ವಂದ್ಯ. ನಾವು ಕಾಯಿಸ್ತೋದನ್ನು ಹೇಳಕ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶವರಪ್ರದಂ. ಏನು ಆಚಾರ್ಯರು ವಾಸುದೇವ ಅಂತ ಎಲ್ಲರೂ ನಾವೆಲ್ಲ ಮಾಡಿ ಅನೇಕ ಮಂದಿ ನಾವು ದಿನ ಮಾಡೇ ಮಾಡ್ತೇವೆ ವಾಸುದೇವ. ಇದೇನು ದೊಡ್ಡ ವೈಶಿಷ್ಟ್ಯ ಏನಂದರೆ ಸದಾ ವಂದ್ಯಂ. ನಾವು ವಂದಿರಿದ್ದೀವಿ. ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ವಂದಿರೇ ಹಾಕಿದ್ವಿ. ಸ್ವಲ್ಪ ಹೊರಗೆ ಹೋದ್ರೆ 4 ಮಂದಿ ವಂದ್ಯರು, ಯಾರು ಇಂಜಿನಿಯರು, ಡಾಕ್ಟರು, ನಮ್ಮಂಥ ಪಂಡಿತರು, ನಾವೆಲ್ಲ ವಂದಿರಾಗಿವೆ. ವಂದಿರು ಯಾವಾಗ ಆಗಿವು? ಪಂಡಿತರಾದ್ಮೇಲೆ. ಅದಕ್ಕಿಂತ ಇನ್ನು ವಂದ್ಯತ್ವ ಪ್ರಯೋಜಕ ಧರ್ಮಗಳು 80 ವರ್ಷ ಎಲ್ಲ ಉಪನ್ಯಾಸಕ್ಕೆ ಬಂದವು. ಮುಂದೆ ಭೂತಕಾಲದ ಪಂಡಿತರಾಗ್ತದೆ. ಅಂದರೆ ಇದೇ ಹಂಗಿಲ್ಲ, ನೆನಪೇ ಹಂಗಿದೆ. ಇಲ್ಲಪ್ಪ ಹಿಂದೆ ಮುಂದಿನವರಿಗೆ ನಮ್ಮ ವಂದ್ಯತ್ವ ಹೋಗಿಬಿಡ್ತದೆ. ನಮ್ಮ ವಂದ್ಯತ್ವ ಬಹಳ ಸೀಮಿತ. ನಮ್ಮ ಪರಮಾತ್ಮ ಸದಾ ವಂದ್ಯ, ಯಾವಾಗಲೂ ವಂದ್ಯ. ಈ ಸದಾ ವಂದ್ಯತ್ವದ ನೋಡಿ, ಇದು ದೇವರ ಸ್ಪೆಷಲ್. ಇದೇ ವಿಶೇಷ, ಅಶೇಷ ವಿಶೇಷ. ಜಯತೀರ್ಥರು ಅವ್ರ ಗುರುಭಾವಂ ವ್ಯಂಜಯಂತಿ. ಏನರ್ಥ? ಆಚಾರ್ಯರು ಗುರುಗಳು. ಆಚಾರ್ಯರ ಗುರು ಅಂದರೆ ಶ್ರೇಷ್ಠ. ಆ ಒಳಗಿನ ಭಾವವನ್ನು ವ್ಯಂಜಯಂತಿ. ಟೀಕಾರಾಯರ ಒಂದೊಂದು ಶಬ್ದಗಳು ಅಭಿವ್ಯಕ್ತ ಮಾಡ್ತಾರೆ. ಟೀಕಾರಾಯರ ವ್ಯಾಖ್ಯಾನ ಏನಂದ್ರೆ ಅದು ಆಚಾರ್ಯರ ಗ್ರಂಥದ ಗಾಂಭೀರ್ಯವನ್ನು ಅವ್ರಿಗೆ ಪ್ರಕಟ ಮಾಡ್ತಾರೆ, ಎಕ್ಸ್ಪೋಸ್ ಮಾಡ್ತಿರ್ತಾರೆ. ಅಂಥ ರೀತಿ ಅದಕ್ಕೆ ಟೀಕಾರ ಹೇಳ್ತಾರೆ, ಯಾವಂತಹ ವಂದ್ಯತ್ವ ನಿಮಿತ್ತಭೂತಾ ಧರ್ಮಾ ತೇಭ್ಯೋ ವಿಶೇಷೇಭ್ಯೋಪಿ ಹೇತುಭ್ಯೋ ವಂದ್ಯ. ಅಂದ್ರೆ ಸಂಸ್ಕೃತ ಹೇಳ್ತಾರೆ, ವಂದ್ಯತ್ವ ಪ್ರಯೋಜಕ ಧರ್ಮ. ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ಎಷ್ಟೆಷ್ಟು ಗುಣಗಳು ಬೇಕು ಅವೆಲ್ಲ ಗುಣಗಳು ದೇವರಿಗಿರೋದ್ರಿಂದ ಅವೆಲ್ಲ ವಿಶೇಷ ಇರೋದರಿಂದ ವಂದ್ಯಂ. ಅಶೇಷ ವಿಶೇಷತೋಪಿ ವಂದ್ಯಂ. ಈ ಒಂದು ಆಚಾರ್ಯ. ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ, ತಥಾ ಅಶೇಷಾತ್ ವಂದ್ಯತ್ವೇನ ಅಶೇಷಾತ್ ಅಶೇಷ ವಿಶೇಷರು. ಅಂದರೆ ದೇವರ ನಂತರ ವಿಶಿಷ್ಟರು ಯಾರು? ಲಕ್ಷ್ಮೀ, ಬ್ರಹ್ಮದೇವರು, ವಾಯುದೇವರು, ಶೇಷ ರುದ್ರಾದಿ ಇವರೆಲ್ಲರೂ ಇವರು ವಿಶಿಷ್ಟರೇ. ವಿಶಿಷ್ಟ ದೇವ ಅಶೇಷ ವಿಶೇಷ ಅಂದ್ರೆ ಜಗತ್ತಿನೊಳಗೆ ಭಗವಂತನ ನಂತರ ಭಾರೀ VIP ಎಲ್ಲ ಇವು. ಅಶೇಷ ವಿಶೇಷರಿಂದ ವಂದ್ಯ. ಅಶೇಷ ವಿಶೇಷ ಗುಣಗಳಿಂದ ವಂದ್ಯ ಒಂದಾಯಿತು. ಜಗತ್ನಾಗ ಎಷ್ಟೆಷ್ಟು ರಮಾ ಬ್ರಹ್ಮಾದಿಗಳು ಇದ್ದಾರೋ ನಮಾಮಿ ನಿಖಿಲಾಧೀಶ ಕಿರೀಟಾಗ್ರಷ್ಟ. ಅದನ್ನು ಇದನ್ನೇ ಆಚಾರ್ಯ ಹೇಳಿದ್ದಾರೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುದ ಸ್ತುನ್ವಂತಿ ದಿವ್ಯೈಸ್ತವೈ. ಇದೆ ಅಶೇಷ ವಿಶೇಷರ ಯಾರು? ಜಗತ್ತಿನ ಅಶೇಷ ವಿಶೇಷರ ಯಾರು? ರಮಾ ಬ್ರಹ್ಮಾದಿಗಳು. ಅವರಿಂದ ಭಗವಂತ ವಂದ್ಯ. ಅದಕ್ಕೆ ಅಶೇಷ ವಿಶೇಷತ ಸಮಾಶಂಕಿತ. ನೀವು ಆಗ ಪ್ರಶ್ನೆ ಕೇಳಿದ್ರಿ, ನಮಸ್ಕಾರ ದೇವರಿಗೆ ಯಾಕೆ ಮಾಡ್ತೀರಿ? ಅಶೇಷ ಗುಣಗಳವಂತ ಮಾಡ್ತೀವಿ. ಇವಾಗೇ ಯಾಕೆ ಮಾಡ್ತೀರಿ ಅಂತ. ಮತ್ತು ಯಾಕೆ ಮಾಡ್ತೀರಿ ಅಂತ ಗೊತ್ತು ಸಿಕ್ತು. ಇನ್ನೊಂದು ಏನದ ವಿಶಿಷ್ಟ ಗುಣಗಳವ. ಸರಿ, ವಿಶಿಷ್ಟ ಗುಣವ ಅಂದರೆ ಇವಾಗೇ ಯಾಕೆ ಮಾಡಿ? ಇನ್ನೂ ಅನೇಕ ಮಂದಿ ಇದ್ದಾರೆ ಅಂದ್ರೆ ಇದ್ದಾರೆ ಅವರೆಲ್ಲರೂ. ಆದರೆ ರಮಾ ಬ್ರಹ್ಮಾದಿಗಳು ದೇವರಷ್ಟು ವಿಶೇಷ ಅವರಿಗಿಲ್ಲ. ಅದಕ್ಕೆ ಅಶೇಷ ವಿಶೇಷರಾದಂಥ ರಮಾ ಬ್ರಹ್ಮಾದಿಗಳಿಂದ ಇವ ವಂದ್ಯ ಆಗ್ಯಾನ. ಅಶೇಷ ವಿಶೇಷ ಸರ್ವೋತ್ತಮತ್ವ ತಥೋ ಹೇತೋ. ಅದಕ್ಕೆ ಸತೀಶು ಅನ್ಯಾಸು ದೇವತಾ. ಬೇರೆ ಬೇರೆ ದೇವತೆಗಳು ಇದ್ದರೂ ಕೂಡ ಏನ್ರಿ ಇವನಿಗೇನೇ ಮುಖ್ಯ ನಮಸ್ಕಾರ. ಯಾಕೆ ಅವ್ರಿಗೂ ನಮಸ್ಕಾರ ಮಾಡೇಬೇಕು. ಮತ್ತು ಮುಖ್ಯ ನಮಸ್ಕಾರ ಯಾರಿಗೆ? ಇವನಿಗೆ. ಒಂದು ಉಭಯಂ ಕಥಂ ನಾರಾಯಣ ಇತ್ಯಥೋಭೀತಂ ನಿಖಿಲ. ಇವೆಲ್ಲ ಗುಣಗಳು ನಮಗೂ ಅವ, ದೇವರಿಗೂ ಅವ. ನಾವು ಆನಂದಗಳು, ನಾವು ಜ್ಞಾನ, ನಮಗೂ ಆನಂದ ಇಲ್ಲೇನೋ. ನಮಗೂ ಕರ್ತೃತ್ವ ಅದ. ದೊಡ್ಡ ದೊಡ್ಡ ಮನೆ ಕಟ್ತೀವಿ, ಇದು ಕಟ್ತೀವಿ. ಅಂದ್ರೆ ಅದಪ್ಪ ನಿಮಗಿಲ್ಲ ಅಂತ ನಾವು ಅನ್ನಂಗಿಲ್ಲ. ನಿಖಿಲ ಪೂರ್ಣ ಗುಣೈಕ. ಶ್ರೀಮದಾಚಾರ್ಯ ಶಬ್ದ ಇಟ್ಟಾರ ಅಂದ್ರೆ ಪೊಗೊಟ್ಟಿಟ್ಟಿಲ್ಲ. ಇವೆಲ್ಲ ಗುಣಗಳವ. ನಿಖಿಲ ಅಂದ್ರೆ ಎಲ್ಲ ಗುಣಗಳು ನಮಗವ. ಏನು
ಸಂಸ್ಕೃತ ಬಂದರೆ ಇಂಗ್ಲೀಷ್ ಬರೋಂಗಿಲ್ಲ, ಇಂಗ್ಲೀಷ್ ಸಂಸ್ಕೃತ ಬರೋಂಗಿಲ್ಲ, 2 ಬಂದ್ರೆ ಲ್ಯಾಟಿನ್ ಬರೋಂಗಿಲ್ಲ, 3 ಬಂದ್ರೆ ಅರ್ಥ ಹೇಳಿಕ್ಕೆ ಬರೋಂಗಿಲ್ಲ, 4 ಬಂದ್ರೆ ಕಡ್ತನಕ ಬರೋಂಗಿಲ್ಲ. ಎಲ್ಲ ಒಂದು 8 ಭಾಷೆ ನಿಮಗೆ ಗೊತ್ತವ ತಿಳ್ಕೊಂಡು ಎಷ್ಟು ವರ್ಷ, ಒಂದು 60 ವರ್ಷ ಮುಂದೆ ನೋಡಬೇಕಪ್ಪ, ಹಿಂದಕ್ಕಿತ್ತು ಮರ್ತು ಹೋಯಿಲ್ಲ. ನಿಖಿಲ ಪೂರ್ಣ ಗುಣೈಕದಿ. ನಿಖಿಲ ಅಂದರೆ ಎಲ್ಲ ಗುಣಗಳು ಪೂರ್ಣವ ಮತ. ನಾನು ನಿಮ್ಗೆ ಹೇಳ್ದಲ್ಲ, ಕೆಲವರಿಗೆ ಒಂದು 5-6 ಭಾಷಾ ಬರ್ತಿರ್ತಾವೆ, ಆದರೆ ಎಲ್ಲ ಅರ್ಧಂಬರ್ಧ. ಅವ್ರೇನು ರೀ 8 ಭಾಷಾ ಬರ್ತಾವೆ, ಕನ್ನಡ ಒಂದು ಚಲೋ ಬರ್ತದೆ, ಉಳ್ಕಿದ್ರೆ ಅರ್ಧಂಬರ್ಧ. ಹಾಗೆ ದೇವರಿಗೆ ಅನಂತ ಗುಣಗಳು, ಅನಂತ ಗುಣಗಳೆಲ್ಲ ಅರ್ಧಂಬರ್ಧ ಇಲ್ಲ, ಪೂರ್ಣಂ. ಒಂದೊಂದು ಗುಣಗಳು ಪೂರ್ಣ, ಎಲ್ಲ ಗುಣಗಳು ಅವ ಮತ್ತು ಎಲ್ಲ ಗುಣ ಏನವ ಪೂರ್ಣ. ಅದಕ್ಕೆ ನಿಖಿಲ ಪೂರ್ಣ. ಸರಿ, ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಯಾಕಂದ್ರು, ಈ ಗುಣಗಳು ನಮಗೆ ಕೆಲವು ಸಿಗ್ತಾವ ಹೋಗ್ತಾವೆ, ನಮ್ಮ ದೇಹ ಹೋದ್ಮೇಲೆ ಗುಣನೂ ಹೋದನು. ಅದಕ್ಕೆ ಅಲ್ಲ, ದೇವರು ಗುಣಗಳೇ ಒಂದು ದೇಹ. ಈ ನಮಗೆ ನಿಮಗೆ ಜ್ಞಾನ ಬೇರೆ, ನಮ್ಮ ದೇಹ ಬೇರೆ. ಜ್ಞಾನ ಬರ್ತದೋ ಹೋಗ್ತದೆ, ದೇಹ ಇದ್ದೇ ಇರ್ತೀವಿ. ಏನ್ರಿ ಈ ಒಂದು ಹೋದ ವರ್ಷ ನೀವೇನು ಹೇಳಿದ್ರಿ, ಇನ್ನೂ ಉಪನ್ಯಾಸ ಮಾಡ್ರಿ ಅಂತ. ಇಲ್ಲಪ್ಪ, ಹೋಗಿಬಿಟ್ಟದು. ಮತ್ತು ನೀವು ಇದ್ದಿಲ್ಲ, ನಾ ಇದ್ದೀನಿ, ನನ್ನ ದೇಹದ ಗುಣ ಹೋಯ್ತು. ಸೌಂದರ್ಯ ಮನುಷ್ಯ ಒಂದು ವಯಸ್ಸಿನಾಗಿರ್ತದೆ, ಒಂದು 25 ವರ್ಷದಿಂದ 40 ಹೇಳ್ತೀವಿ. ಮುಂದೆ ಇನ್ನೂ ಬೆಟ್ಟದಾಗ ಏನ್ರಿ ಈಗ ಬೇರೆ ಕಾಣಿಸ್ತಿಲ್ಲ, ಅದು ಬೇರೆ ದೇಹದ ಅದರಲ್ಲಿ ಶರೀರದಲ್ಲಿ ಸೌಂದರ್ಯ ಹೋಗಿ. ನಮ್ಮ ದೇವದ ಹಂಗಲ್ಲ, ನಿಖಿಲ ಪೂರ್ಣ ಗುಣೈಕದಿ. ಅಂದ್ರೆ ಅವನ ಗುಣಗಳೇ ಎಷ್ಟವನು ದೇವರದ್ದು, ಅದೇ ಗುಣಗಳೇ ಅವನ ದೇಹವೇ ಆಗ್ಯಾವ. ಅವೆರಡು ನಿತ್ಯ ಆಗ್ಯಾವ. ಮತ್ತೇನಾಯ್ತು, ದೇವರ ದೇಹ ನಿತ್ಯ, ದೇವರ ಗುಣಗಳ ನಿತ್ಯ. ಅತೈವ ವಂದ್ಯಂ. ಸರಿ, ಟೀಕಾರ ಹೇಳ್ತಾರೆ, ಜಗತ್ತಿನೊಳಗೆ 3 ವಿಧ ದೇವತೆಗಳು ನಮಸ್ಕಾರಕ್ಕೆ. ತ್ರಿವಿಧ ಹಿ ದೇವತಾ ವಂದ್ಯ. ನಾವು ನಮಸ್ಕಾರ ಮಾಡಿಸಿಕೊಳ್ಳೋದಕ್ಕೆ ನಮಗೆ 3 ಮಿನಿಮಮ್ ಗುಣ ಬೇಕಾಗಿದೆ, ದೇವತೆಗಳಲ್ಲೂ ಬೇಕಾಗಿದೆ. ಯಾವುದು 3? ಅವ್ರು ದೊಡ್ಡವ್ರು ಇರ್ಬೋದು, ದೊಡ್ಡದು ನಾವೇ ನಮಸ್ಕಾರ ಮಾಡಬೇಕಲ್ಲಪ್ಪ, ಅವ್ರ ಭಾಳ ದೊಡ್ಡವ್ರು ಇದ್ದಾರೆ ಅಂತ ಕೇಳಿದ್ರೆ ಇಲ್ಲ. ವಿಶಿಷ್ಟ ಏನ್ರಿ, ವಿಶಿಷ್ಟ ಅಧಿಕೃತ ಇಷ್ಟ ನಹಿ ದೇವತಾ ವಂದನ ವ್ಯಸನತೆಯಾಗ್ತದೆ. ಕಿಂತು ದೇವತಾ ವಂದನವನ್ನು ಸುಮ್ಮ ಹಾಗೆ ಮಾಡೋಂಗಿಲ್ಲ. ಕಿಂತು ವಿಘ್ನ ವಿಘಾತಾದಿ ಪ್ರಯೋಜನ. ನೀವು ದೇವತಾ ನಮಸ್ಕಾರ ಯಾಕೆ ಮಾಡ್ತೀರಿ? ಕಾರಣ ಏನು? ನಿಮಗೆ ಜೀವನದೊಳಗೆ ಬರ್ತಕ್ಕಂಥ ಅನೇಕ ವಿಘ್ನಗಳವ, ಅವಿಘ್ನ ಎಲ್ಲ ಅನಾರೋಗ್ಯ ಬರ್ತದೆ, ದಾರಿದ್ರ್ಯ ಬರ್ತದೆ, ಅಪಮಾನ ಆಗ್ತದೆ, ಇವೆಲ್ಲ ನಮಗೆ ಅನಿಷ್ಟಗಳು. ಈ ಅನಿಷ್ಟ ಹೋಗ್ಲಿಕ್ಕೆ ನಾವೇನು ಮಾಡ್ತೀವೋ ನಮಸ್ಕಾರ. ಹಾಗಾದರೆ ಈ ವಿಶಿಷ್ಟೈವ ದೇವತಾ ಶ್ರೇಷ್ಠ. ನೀವು ನಮಸ್ಕಾರ ಮಾಡಬೇಕಾದ್ರೆ ನಿಮಗೆ ಇದ್ದ ಅನಿಷ್ಟ ಅವ್ರಿಗೆ ಇರಬಾರ್ದು. ನೀವು ಸ್ವಯಂ ನೀವೇ ಭಾರೀ ದುಃಖವುಳ್ಳವರಾಗಿ ದುಃಖ ಇದ್ದು ಇನ್ನೊಬ್ಬರ ಕಡೆ ಹೋಗಿ ಕೇಳ್ತೀರಾ? ಆಗ ವಿಶಿಷ್ಟ ದೇವರೇನಾಗಬೇಕು, ನಿಮ್ಮ ದುಃಖವನ್ನು ಹೋಗಿಸುವ ವಿಶಿಷ್ಟ. ನೀವು ಗೊತ್ತಂದ್ರೆ ನಿಮ್ಮ ಎಲ್ಲ ಥರದ ದುಃಖವನ್ನು ಹೋಗಿಸೋ ನಿಮ್ಗಿಂತ ವಿಶಿಷ್ಟ ಆಗಿರಬೇಕು. ನಾವು ಡಾಕ್ಟ್ರ್ ಕಡೆಗೆ ಯಾಕೆ ಹೋಗ್ತೀವಿ? ಪೇಷಂಟ್ ಆಗಿ ವಿಶಿಷ್ಟರು ಅಂದರೆ ನಮಗೆ ಗೊತ್ತಿಲ್ಲದೇ ಇದ್ದಂಥ ಜ್ಞಾನ ಅವ್ರಿಗಿತ್ತು. ಹಾಗೆ ಭಗವಂತ ವಿಶಿಷ್ಟಿದ್ದಾನೆ, ಅದಕ್ಕೆ ನಮಗೆ ಅವ ವಂದ್ಯ. ಸರಿ, ವಿಶಿಷ್ಟ ಆದ ಈಗ ಯಾಕೆ ನಮಸ್ಕಾರ ಮಾಡ್ತೀನಿ ಇಲ್ಲಿ ಅಂತಂದರೆ, ಅಧಿಕೃತ ಸ್ವವಿಷಯ ಗ್ರಂಥ ಪ್ರಬೋಧನಾಧಿಕಂ ಸಂಪಾದಯತಿ. ಅಧಿಕೃತ ಅಂದ್ರೆ ಈ ಬ್ರಹ್ಮಸೂತ್ರಕ್ಕೆ ಮುಖ್ಯ ದೇವತಾ ಯಾರು? ನಾರಾಯಣ ಭಗವಂತ. ನಮಗೆ ಅವನಿಂದ ಏನು ಬೇಕಾಗಿದೆ? ಮೋಕ್ಷ ಬೇಕಾಗಿದೆ. ಈ ಗ್ರಂಥಕ್ಕೆ ಪ್ರತಿಪಾದ್ಯ ನಾರಾಯಣ ಮೋಕ್ಷ ಕೊಡ್ತಾನೆ. ಅದಕ್ಕೆ ನಾವೀಗ ನಮಸ್ಕಾರ ಮಾಡ್ತೇವೆ. ಅಧಿಕೃತ ದೇವ. ಈ ಉದಾಹರಣೆ ಅಂದ್ರೆ ನೀವು ಪುಣ್ಯಾವಚನ ಮಾಡುವ ಗಣಪತಯೇ ನಮಃ ಆರಂಭದಲ್ಲಿ ಗಣಪತಿ, ಆಮೇಲೆ ಒಂದು ಏನಾದರೂ ಜ್ಯೋತಿಷ್ ಹೇಳುವ ಹೇಳಕ್ಕೆ ನವಗ್ರಹ ದೇವತಾ, ಅದಕ್ಕೆ ಅವ್ರ ಅಧಿಕೃತ. ಒಂದೊಂದು ಕೆಲಸಕ್ಕೆ ಒಂದೊಂದು ದೇವತಾಗಳ ಗುಂಪದು ಏನು ಅಧಿಕೃತರು. ಈಗ ನಾವು ನಮ್ಮ ರೋಗ ಭಾಳ ಆದಾಗ ನಾವೇನು ಮಾಡಬೇಕು ಅಂತ ಕೇಳಿದಾಗ ಧನ್ವಂತರಿ ಜಪ ಮಾಡಿ. ದೇವ್ರ ರೂಪ ಎಲ್ಲ ಒಂದೇ,
ಧನ್ವಂತರಿ ಜಪ ಉಳ್ಕಿ ಮಾಡಬಾರ್ದು ಹೇಳಂಗಿಲ್ಲ. ಆ ರೋಗ ನಿವಾರಕನಾಗಿ ಭಗವಂತ ಆ ರೂಪದಾಗಿದ್ದ. ಅದು ವಿಶಿಷ್ಟ. ಸ್ವಲ್ಪ ಚಾಷ್ಟಿ ಮಾಡಿ ಹೇಳ್ತಾರೆ ಅನೇಕ ಸಲ. ಈಗ ಒಳ್ಳೆ ಲಗ್ನದ ಭಾರಿ ಅದ, ಎಲ್ಲ ಹುರುಪೊಳಗಿದ್ದಾರೆ, ನಾವು ಮಂದಿ ಊಟಕ್ಕೆ ಕರ್ತೀವಿ. ಹಾಂ, ಊಟಕ್ಕೆ ಕೊಡ್ರಿ. ಹಾಂ ರೀ, ಓಂ ಜನಾರ್ದನ ಗೋವಿಂದ ಗೋ ಅಂದ್ರೆ ಏನು ರೀ ಆಚಾರ್ಯ, ದೇವ ಸವಾರ ಜನಾರ್ದನ ಯಾಕೆ? ಜನಾರ್ದನ ಮತ್ತು ಕೃಷ್ಣ ಬೇರೆವೇನು? ನಾವು ಒಂದೇ, ಅದು ಒಂದೇ ಇದ್ದು ನಿಮ್ಮ ಭಾವನಾ ಬೇರೆ ಬರ್ತಾವೆ. ಅದಕ್ಕೆ ಕಾರಣ ಜನಾರ್ದನ ಧನ್ಯವಾದ ಅಂತಲ್ಲ, ಕೃಷ್ಣಾರ್ಪಣ ವೆಂಕಟೇಶ ಅರ್ಪಣ ಅನ್ನೋ ಪದ್ಧತಿ ಅದು ಅಧಿಕೃತ. ಈಗ ಸಾಧಕ್ಕೆ ಅಧಿಕೃತ ದೇವತಾ ಯಾರು? ಜನಾರ್ದನ. ನಿಮ್ಮ ಕಲ್ಯಾಣೋತ್ಸವ ದೇವತಾ ಲಕ್ಷ್ಮೀ ವೆಂಕಟೇಶ ಅಲ್ವಾ? ಇಲ್ಲಿ ಅಧಿಕೃತ ದೇವತಾ ಯಾರು? ಇದಕ್ಕೆ ನಾರಾಯಣ. ಅದಕ್ಕೆ ಅಧಿಕೃತ ಆಗಿದ್ದರಿಂದ ನಮಸ್ಕಾರಕ್ಕೆ ಯೋಗ್ಯ. ಆಮೇಲೆ ಇಷ್ಟ, ನಿಮ್ಮ ಇಷ್ಟಾರ್ಥವನ್ನು ಕೊಡ್ತಕ್ಕಂಥವು ಇರಬೇಕು. ಅವ್ರು ಕೊಡ ಮಂದಿ ಆಗ್ತದೆ. ಜಗತ್ತಿನ ನಮಸ್ಕಾರಕ್ಕಾದ್ರೆ ಮೂರು ಥರ. ನಮ್ಗಿಂತಲವರು ವಿಶಿಷ್ಟ ಗುಣ ಉಳ್ಳವರಾಗಿರಬೇಕು, ಮತ್ತು ಆ ಕೆಲಸಕ್ಕೆ ಸಂಬಂಧ ಉಳ್ಳವರಾಗಿರಬೇಕು, ಮತ್ತು ನಮ್ಮ ಇಷ್ಟವನ್ನು ಕೊಡ್ತಕ್ಕಂಥವ್ರು ವಿಶಿಷ್ಟ, ಇಷ್ಟ, ಅಧಿಕೃತ. ನಮಸ್ಕಾರ ವಯಂ ಸರ್ವೇ ನಮಸ್ಕಾರಂ ಕುರ್ಮಃ. ಕಿಮರ್ಥಂ ಕುರ್ಮಃ? ಕಸ್ಮೈ ಕುರ್ಮಃ? ಯಾರಿಗೆ ಅಂದರೆ ಸಹ ವಿಶಿಷ್ಟ, ಸಹ ಇಷ್ಟ, ಸಹ ಅಧಿಕೃತ. ಈ ಮೂರು ಮಿನಿಮಮ್ ಗುಣಗಳಿರಬೇಕು ಅವರು. ಆ ಕಾರಣಕ್ಕಾಗಿ ಮಾಡಿದ್ದಾರೆ. ವಂದನಂ ಖಲು ಭಕ್ತಿ, ಅದಕ್ಕೆ ಅಧಿಕೃತ. ತಚ್ಚ ಇಷ್ಟಾಯಾಮೇ ಜೀವನ ತತ್ರ ವೈಶಿಷ್ಟ್ಯೋ ಉಪಾದನಾಯ. ಅದಕ್ಕೆ ದೇವರು ಮೂರು ಇದ್ದಾನಂತ. ನಾವು ಏನು? ವಿಶಿಷ್ಟವೂ ಇದ್ದಾನೆ, ಅಧಿಕೃತವೂ ಇದ್ದಾನೆ, ಇಷ್ಟನೂ ಇದ್ದಾನೆ. ಅದನ್ನು ತಿಳಿಸಿಕ್ಕೆ ಶ್ರೀನಿವಾಸಾಚಾರ್ಯ ನಿಖಿಲ ಪೂರ್ಣ ಗುಣ. ಮತ್ತೀಕಾರ ಯಾರು ಎಷ್ಟು ಒಳಗಿನ ಅರ್ಥ ತೆಗಿತಾರೆ. ನಿಖಿಲ ಪರಮಾತ್ಮ ವಂದ್ಯತ್ವ ಪ್ರಯೋಜಕ ಭೂತಾ ಯೇ ಧರ್ಮಾ ಸಂತಿ ತೇಷು ಧರ್ಮೇಶು ನಿಖಿಲ ಪೂರ್ಣ ಗುಣತ್ವಂ. ಇದು ವಿಶಿಷ್ಟ. ನಮಗಿಂತ ದೇವರು ವಿಶಿಷ್ಟ ಅಂದರೆ ಯಾಕೆ? ಎಲ್ಲ ಗುಣಗಳಿಂದ ಪೂರ್ಣ ಜ್ಞಾನ, ಯಾವಾಗಲೂ ಪೂರ್ಣ ಜ್ಞಾನ, ವಿಶಿಷ್ಟ. ಅತೇವ ವಂದ್ಯ ನಿಖಿಲ ಪೂರ್ಣ. ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಶಿಖಂಡಿ ನಮಸ್ಕಾರ. ಹಂಗಿಲ್ಲೇ ನಿಖಿಲ ಪೂರ್ಣ ಗುಣೈಕ ದೇಹಂ ಮತ್ತು ನಿರ್ದೋಷಂ ಅಶೋದ್ಭಾಯಮಿತಿ ವಿಶೇಷಣತ್ರಯ. ಇವು ಮೂರು ವಿಶೇಷಣ ಕೊಟ್ಟರು. ವಿಶಿಷ್ಟ ಅಂತಲಿಕ್ಕೆ ನಿಖಿಲ ಪೂರ್ಣ ಗುಣೈಕ ದೇಹ ಮತ್ತು ನಿರ್ದೋಷ. ನಾವೆಲ್ಲ ಗುಣವುಳ್ಳವರಾಗಿರ್ತೀವಿ, ಒಂದೆರಡು ದೋಷಗಳು ಇರ್ತಾವೆ. ಒಂದು ದೋಷ ಹೇಳ್ತೀವಿ, ಯಾವ ದೋಷದ ಕಡೆಗೆ ಸಾವು ಎಂಬ ದೋಷ ಅದಲ್ಲ. ಹಂಗೆ ನಮ್ಮೆಲ್ಲರಿಗೂ ಗುಣವೂ ಇರ್ತಾವೆ, ದೋಷವೂ ಇರ್ತವೆ. ಅತ್ಯುತ್ತಮವಾದಂಥ ಒಳ್ಳೆ ಸುಂದರ ರೂಪ ಇರ್ತದೆ. ಇದೊಂದು 8-10 ವರ್ಷಕ್ಕೆ ಆ ರೂಪ ಹೋಗ್ಬಿಟ್ಟು ಅದೇನಾಯಿತು? ದೋಷ. ನಮ್ಮ ದೇವರಿಗೆ ಗುಣಗಳು ಅವ, ದೋಷವೂ ಇಲ್ಲ. ಅದೇನಾಯ್ತು? ಇದು ವೈಶಿಷ್ಟ್ಯವಂತಿಲ್ಲ. ವೈಶಿಷ್ಟ್ಯ ಸ್ಪೆಷಾಲಿಟಿ. ದೇವರಿಗೆ ಅನಂತ ಗುಣಗಳವ, ಪೂರ್ಣವ, ಮತ್ತು ಎಂದೂ ನಾಶ ಆಗಂಗಿಲ್ಲ, ಮತ್ತು ಅವೆಲ್ಲ ದೋಷ ದೂರವ. ಮಾವಿನ ಹಣ್ಣ ಭಾಳ ಸುಂದರವಾದಂಥ ವಸ್ತು, ಭಾಳ ಒಳ್ಳೆಯ ಗ್ರಹಣಕ್ಕೆ ಯೋಗ್ಯ. ಅದು ನೀವು ಗೊರಟ ಸಿಪ್ಪಿ ತಿಂತೀರೇನು? ಯಾಕೆ? ಅದು ನಮಗೆ ದೋಷ ಆಗ್ತದೆ ಅಂತ ಹೇಳಿ ತೆಗೆದು ಹೋಗಿದ್ದು ಹಣ್ಣು ಆಗ್ತದೆ. ಹಂಗೆ ನಿಮ್ಮ ದೇವರು ಮಾನವನಿದ್ದಂಗಿದ್ದಾನೆ, ಅವನಲ್ಲಿಯೂ ಕೆಲವು ತ್ಯಾಜ್ಯ ವಸ್ತುಗಳು ಇರಬೇಕು. ದೇವರ ನಮ್ಮ ದೇಹದಲ್ಲಿ ಹೆಂಗೆ ಕೆಲವು ತ್ಯಾಜ್ಯ ವಸ್ತುಗಳವನು, ಹಾಗೆ ದೇವರಲ್ಲಿಯೂ ಕೆಲವು ತ್ಯಾಜ್ಯವಾದಂಥ ಗುಣ ಇರಬಹುದಲ್ಲ. ಭಗವತಿ ಅಪಿ ತ್ಯಾಜ್ಯ ಗುಣ ಭವೇಯು ಇದು ಶಂಕಾ ಭವತಿವಾನವ ಭವತಿ. ಅತಃ ನಿರ್ದೋಷ. ಭಗವಂತನಲ್ಲಿ ತ್ಯಾಜ್ಯವಾದಂಥ ಯಾವ ಗುಣಗಳು ಹಾಗೆ ನಿರ್ದೋಷ. ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ. ಆಮೇಲೆ ಅಶೋದ್ಭವ. ಸರಿ ಆಯ್ತು ಆಚಾರ. ವಿಶಿಷ್ಟಾದ ಇಷ್ಟೇ ಅಲ್ಲ ನಮಗಿಷ್ಟು, ನಮ್ಮ ದೇಹ ನಮಗೆ ಕೊಡ್ತಾನೆ, ನಮ್ಗೆ ದಿನ ಬೇಕಾಗಿದ್ದು ಊಟ ಹುಡುಗಿ ಅಂತ ಕೇಳಿದರೆ ಅಶ್ಯ ಉದ್ಭವಾದಿದಂ
ಈ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳು ದೇವರು ಮಾಡ್ತಾನೆ. ಇದು ನಮ್ಗೆ ಇಷ್ಟ. ಸೃಷ್ಟಿನ ನಮಗೆ ದೇಹವನ್ನು ಕೊಡ್ತಾನೆ. ದೇಹ ಕೊಟ್ಟ ಮೇಲೆ ಆಹಾರ ಕೊಡ್ತಾನೆ. ಆಹಾರ ಕೊಟ್ಟ ಮೇಲೆ ಜೀರ್ಣ ಮಾಡ್ತಾನೆ. ಆ ಜೀರ್ಣ ಮಾಡಿದ ರಕ್ತ ಮಾಂಸಾದನ್ನು ತಯಾರು ಮಾಡ್ತಾನೆ, ಶಕ್ತಿ ಕೊಡ್ತಾನೆ. ಇದು ಇಷ್ಟನೇ. ಈ ಇಷ್ಟವನ್ನೂ ಕೊಡ್ತಾನೆ ದೇವರು. ಹಿಂಗೆ ನಮ್ಮ ದೇವರು ಏನೋ ಆದ ಮೂರೂ ಆದ: ವಿಶಿಷ್ಟ, ಅಧಿಕೃತ ಮತ್ತು ಇಷ್ಟ. ಅದಕ್ಕೆ ಇಲ್ಲಿ ಮೂರು: ನಿಖಿಲ ಪೂರ್ಣ ಗುಣೈಕ ದೇಹಂ, ನಿರ್ದೋಷಂ ಮತ್ತು ಅಶೋದ್ಭವಾದಿದಂ. ಇದರಿಂದ ಏನಾಯಿತು? ವಿಶಿಷ್ಟ, ಇಷ್ಟ, ಅಧಿಕೃತ. ನಿಖಿಲಾ ನಿಶೇಷಾ ಪೂರ್ಣಾ ಪ್ರತ್ಯೇಕಮಪಿ ಅನವಧಿಕಾ ಗುಣ ಆನಂದಾದಯ. ಈಗ ನಿಖಿಲ ಪೂರ್ಣ ಗುಣೈಕತೆ ಎಂಬಂದ್ರೇನು? ಎಲ್ಲ ಗುಣಗಳು ಪೂರ್ಣ, ಪ್ರತಿಯೊಂದು ಗುಣಗಳು ಆನಂದಾದಿ ಗುಣಗಳು. ಅದು ಏಕ ಶಬ್ದ, ಕೇವಲ ಮತ್ತು ಕೇವಲ ಗುಣ ಪರಮಾತ್ಮ. ಕೇವಲ ಅಂದರೆ ಏನು? ಹಾಗಾಗಿ ಮಾವಿನ ಹಣ್ಣು ಇದು ಕೇವಲ ರಸ ಅಂತೇನೇನು ಇಲ್ಲ. ತೊಟ್ಟಿ ಭಾಗದ, ಸಿಪ್ಪಿ ಭಾಗದ, ಜುಬ್ರದ ಇದು ಕೇವಲ ರಸ ಇಲ್ಲ. ಕೇವಲ ಕಸಕ್ರಿ ಕೇವಲ ಅದರೊಳಗೆ ತೆಗೆದೇನಿಲ್ಲ. ಏನದ ಎಲ್ಲ ಅಪುಟ ನುಗ್ಗೇ ಬಿಡು, ತ್ಯಾಜ್ಯ ಭಾಗದೊಳಗಿಲ್ಲ. ಹಾಗೆ ದೇವರು ನಿಖಿಲ ಪೂರ್ಣ ಗುಣೈಕ ದೇಹ. ನಿಖಿಲ ಅಂದ್ರೇನು? ಎಲ್ಲ. ಪೂರ್ಣ ಅಂದ್ರೆ ಪೂರ್ಣ ಗುಣಗಳೇ ದೇಹವುಳ್ಳವನಾಗ. ಈಗೇನಾಯ್ತು? ದೇಹ ಇದ್ದಾಗ ಅದು ನಾಶ ಆಗ್ತದೆ. ಯಾಕೆ? ಅದು ಗುಣ ಇರಾಗ. ಗುಣವೇ ದೇಹ ಆದಾಗ ನಾಶ ಆಗ. ಅದು ಹೆಂಗ್ರಿ ಜಗತ್ತಿನಾಗ ಅಂದ್ರೆ ಸಿಹಿನೇ ಕಸಕ್ರಿಯೆ ಆಗಿದೆ. ಕಸಕ್ರಿಯೆ ಅಂದ್ರೆ ಸಿಹಿ. ಸಿಹಿ ಅಂದರೆ ಕಲಸಕ್ರಿ. ಸಿಹಿಯ ದೇಹ ಯಾವುದು? ಕಲಸಕ್ರಿ. ಅದರೊಳಗೆ ಯಾವುದೋ ಭಾಗ ತೆಗಿಯೋ ಹಂಗಿಲ್ಲ. ಹೆಂಗೆ ಬಾಳೆಹಣ್ಣು ತೊಗೋತೀರಿ, ಸೊಟ್ಟೆ ತೆಗಿತೀರಿ, ಮತ್ತು ಮಾವಿನ ಸೊಟ್ಟೆ ತೆಗಿತೀರಿ, ಶೇಂಗಾ ಸೊಟ್ಟೆ ತೆಗಿತೀರಿ. ಹಾಗೆ ಕಲಸಕ್ರಿ ಏನು ತೆಗಿತೀರಿ? ನಮ್ಮ ದೇವರು ಏನಾಗ್ಯಾನವ? ಏನಿದ್ದಾನೆಲ್ಲವೂ ಯದ್ಯದ್ ಅಸ್ತಿ ತತ್ ಸರ್ವಂ ಗ್ರಾಹ್ಯಮೇವ ಉಪಾದೇಯಮೇವ ಭಗವತಃ ಯೇ ಗುಣಾಃ ಸಂತಿ ತೇ ಸರ್ವೇ ಗುಣಾಃ ಉಪಾದೇಯಾಃ ತಸ್ಮಿನ್ ಕಿಮಪಿ ತ್ಯಾಜ್ಯ ಭಾಗಂ ನಾಸ್ತಿ. ತ್ಯಾಜ್ಯ ಭಾಗ ನಾಸ್ತಿ. ಅದಕ್ಕೆ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ. ಇಲ್ಲಿ ಏಕದಲ್ಲ, ಏಕಂದರೆ ಕೇವಲ ದೇವ ದೇಹ ಯಸ್ಯ ನ ಪುನಃ ಪ್ರಾಕೃತಾದಿ. ದೇವರಿಗೆ ಹಂಗ್ಯಾಗ್ರಿ ದೇಹ ಅಂತೀರಿ ಮತ್ತು ಅದು ಯಾವ ನಿತ್ಯ ಅಂತೀರಿ? ಹಂಗೆ ಜಗತ್ತಿನ ಯಾವ್ಯಾವ ದೇಹ ಎಲ್ಲ ಹೋಗ್ಯಾವ ನಾವು ನೋಡಿವಲ್ಲ ಅಂದ್ರೆ ಕರೆಕ್ಟು. ಪ್ರಾಕೃತ ದೇಹ ಹೋಗ್ಯಾವ. ಪಂಚಭೂತಗಳಿಂದ ಸೃಷ್ಟವಾದ ದೇಹ ನಾಶ. ನಮ್ಮ ದೇವರ ದೇಹ ಏನಾಗಿದೆ? ಪಂಚಭೂತ ಸೃಷ್ಟಿಯಾಗಿದೆ. ಸ್ವಾಭಾವಿಕ ಪ್ರಾಕೃತವಾದ. ಪ್ರಾಕೃತ ಇದು ಅಪ್ರಾಕೃತ. ಪ್ರಕೃತಿ ಅಂದರೆ ಪೃಥ್ವಿ, ಅಪ, ತೇಜ, ವಾಯು, ಆಕಾಶ. ಇವುಗಳಿಂದ ನಮ್ಮ ದೇಹ ಸೃಷ್ಟಿಯಾಗಿದೆ ಅಲ್ವಾ? ನಮ್ಮ ದೇವರ ದೇಹ ಏನಾಗಿದೆ ಹೇಳ್ರಿ? ಅದು ಅಪ್ರಾಕೃತ. ದೇವರ ದೇಹಕ್ಕೆ ರಾ ಮಟೀರಿಯಲ್ ಯಾವುದು? ಸತ್, ಚಿತ್, ಆನಂದ. ಅದೇ ಸತ ಚಿತ್ತ ಆನಂದವೇ ಪರಮಾತ್ಮನ ದೇಹ. ಅದಕ್ಕೆ ನಿಖಿಲ ಪೂರ್ಣ ಗುಣ. ನಿಷ್ಕ್ರಾಂತ ನಿರ್ದೋಷಂ ಅಂದ್ರೆ ನಿಷ್ಕ್ರಾಂತ ದೋಷೇಭ್ಯ ಪಾರತಂತ್ರಾದಿಭ್ಯ. ದೋಷಗಳಂದರೆ ಯಾವುದು? ಮೊದಲನೇ ದೋಷ ಅಂದರೆ ಪಾರತಂತ್ರ. ಇನ್ನೊಬ್ಬರ ಕೈ ಒಳಗಿರು. ದೊಡ್ಡವ್ರ ಕೈಯಾಗಿದ್ರೆ ಏನು ತಪ್ಪಲ್ಲ, ಅಯೋಗ್ಯ ಕೈಯಾಗಿರು. ದೊಡ್ಡವ್ರ ಕೈಯಾಗಿರೋದು ಗುಣನೇ. ಆದ್ರೆ ಯಾರಲ್ಲಿ ಏನೋ ಗುಣ ಇರೋಂಗಿಲ್ಲ, ಅಯೋಗ್ಯರು, ಅವ್ರ ಕೈವೇನಾಗುತ್ತೆ. ಅದು ಪಾರತಂತ್ರ. ಈ ಪಾರತಂತ್ರ್ಯ ಮೊದಲಾದ ದೋಷಗಳಿಂದ ದೇವರು ದೂರ. ದೇವರಿಗೆ ದೋಷ ಇಲ್ಲ ಅಂದರೆ ಏನು ಆಚಾರ? ಸ್ಪಷ್ಟೀಕರಣ ಮಾಡಿ. ಮೊದಲ ದೋಷ ಇದ್ದು ಮುಂದೆ ನಾವು ಪ್ರಯತ್ನ ಮಾಡಿ ಕಳ್ಕೊಂಡ. ಹಿಂಗೇನೋ ಹಿಂಗೆ ಅದು ಮಾಡ್ತೀವಿ. ನಮ್ಮ ತಡ್ತನ ಇತ್ತು, ನಾವು ಭಾಳ ಓದಿ ಪ್ರಯತ್ನ ಪಟ್ಟು ತಡ್ತನ ಹೊರಗೆ ಹಾಕಿದ್ವಿ. ನಮ್ಮ ಮನೆಯಾಗ ಕತ್ಲೆ ಭಾಳ ಇತ್ತು, ನಾವು ಸ್ವಚ್ಛ ಮಾಡಿ ಅಲ್ಲೇ ಲೈಟ್ ಹಚ್ಚಿ ಆ ಕತ್ಲೆ ಓಡಿಸಿದ್ವಿ. ಅಂತೂ ಏನಾಯ್ತು? ಮೊದಲಿತ್ತು ಅಂದಂಗೆ. ನಿಮ್ಮ ದೇವರಿಗೆ ದೋಷಗಳು ಇಲ್ಲ ಅಂದ್ರೆ ಮೊದಲ ದೋಷಗಳು ಇದ್ದು ಈಗ ಏನಾಗಿದೆ? ಹಂಗಲ್ಲ. ನಿಷ್ಕ್ರಾಂತ ಪಾರತಂತ್ರ್ಯಾದಿಭ್ಯ ದೋಷೇಭ್ಯ. ಇವನು ನಿರಂತರ ಬೆಳಕಿನ ಸ್ವರೂಪನೇ ಆಗಿದ್ದರಿಂದ ದೋಷ ಅಲ್ಲಿ ಬಂದೇ ಇಲ್ಲ. ದೋಷದ ಸಂಪರ್ಕವಿಲ್ಲ. ದೋಷ ಪ್ರಧ್ವಂಸ ಅಲ್ಲ,
ದೋಷ ನಾಶ ಮಾಡಿದ ದೇವರು ನಮ್ಮದು ಮಾಡ್ತಾನೆ. ತನ್ನೊಳಗಿದ್ದ ದೇವ್ರ ದೋಷ ನಾಶ ಮಾಡಿಲ್ಲ. ಯಾಕೆ ಹೇಳ್ರಿ? ದೋಷ ನಾಶ ಮಾಡೋಕೆ ಅಲ್ಲಿ ಇರಬೇಕಲ್ಲ. ಯಾವ ಇಲಿ ಹೊಡೆದ ಅಂದರೆ ಇಲಿ ಮಂದಿ ಇರಬೇಕಂದ್ರೆ ಹೊಡಿತಾನೆ. ಅವ್ನು ಕತ್ತೆ ಓಡಿಸಿದ ಅಂದರೆ ಕತ್ತೆ ಇರಬೇಕು. ಶತ್ರು ಓಡಿಸಿದ, ಶತ್ರು ಇರಬೇಕು. ಹಂಗೆ ದೇವರು ದೋಷ ಓಡಿಸಿದ ಅಂದರೆ ಏನರ್ಥ? ತನ್ನೊಳಗೆ ಮತ್ತು ನಮ್ಮ ದೋಷ ಓಡಿಸ್ತಾನೆ. ದೋಷ ಓಡಿಸಿಲ್ಲ, ದೋಷದ ಸಂಪರ್ಕವೇ ಇಲ್ಲ. ದೋಷದ ಅಟ್ಯಾಚ್ಮೆಂಟ್ ದೇವರಿಗೆ. ಆ ಅರ್ಥದೊಳಗೆ ನಿರ್ದೋಷ, ನಿಷ್ಕ್ರಾಂತ. ಅದನ್ನೊಟ್ಟಿಗೆ ನಿಷ್ಕ್ರಾಂತ ದೋಷೇಭ್ಯ ಪಾತಂತ್ರಾದಿಭ್ಯ ಇತಿ. ಪಾತಂತ್ರ್ಯ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರ ಅಶೇಷ ದೋಷಾತಿ ದೂರಂ. ನಮಗೆ ದೋಷದ ಬಗ್ಗೆ ಅದು ಹೇಳಿದಾಗ ನಮ್ಮಲ್ಲಿ ಇದ್ದೇ ಇರ್ತಾವೇನು ಹೇಳೋದು. ಆ ಇದ್ದ ದೋಷಗಳು ಯಾವುವು ಅಂದರೆ ಚಿಂತ, ಮೊದಲೇ ಚಿಂತ. ಅದೆಲ್ಲ ಇದೆಲ್ಲ ಹೆಂಗಪ್ಪ, ಹೆಂಗಾಗಿತ್ತು, ಏನು ಸುತ್ತ ಅದು ಸಂತಾಪ. ಅದು ಚಿಂತ ಬಂದಾಗ ಸಂತಾಪ ಆಗ್ತದೆ. ಯಾವ್ದು ನಿಮ್ಮ ಕೆಲಸ ಆಗದೆ ಇದ್ರೆ ಸಂತಾಪ. ಆಮೇಲೆ ಅದು ಸಂತಾಪದ 4 ಮಂದಿಗೆ ಬೈತೀವಿ, ದೊಡ್ಡವರಿಗೆ. ಅದು ಪಾಪದ ಲೇಪ ಆಗ್ತದೆ. ಆಮೇಲೆ ಅದರಿಂದ ಹುಟ್ಟು ಸಾಯುವುದು, ಮತ್ತು ಪುನಃ ಹುಟ್ಟು ಸಾವು. ಇವನ್ನ ಚಿಂತಾ ಸಂತಾಪ ಲೇಪಗಳಿಂದ ಉದ್ಭವ ಮೃತಿ ಮುಖ ಹುಟ್ಟು ಸಾವು ಮರಣ ಚರ ಇವೇ ಮೊದಲಾದ ದೋಷಗಳು ದೇವರಿಗೆ ಸ್ಪರ್ಶವೇ ಆಗಿಲ್ಲ. ಆ ಅರ್ಥ ಮತ್ತು ದೋಷ ಇದ್ದು ಹೆಂಗೋ ಕಳ್ಕೊಂಡ ಅಂತ ಅನ್ಬೇಡ್ರಿ. ದೋಷ ತದ್ವಂಸ ಅಲ್ಲ, ದೋಷ ಸಂಸರ್ಗಾಭಾವ. ಅಲ್ಲಿ 2 ದೋಷಗಳ ಸಂಸರ್ಗಾಭಾವ ಅಂತ ಒಂದು ಅರ್ಥ, ದೋಷಗಳ ಧ್ವಂಸ ಅಂತ ಅರ್ಥ. ಸಂಸರ್ಗದ ದೇವರಿಗೆ ದೋಷ ಸಂಪರ್ಕ ಇದೆ. ದೋಷ ಇತ್ತು ಹೊಡೆದ, ಹಂಗೆ ಹೇಳಬಾರ್ದು. ನಮ್ಮಲ್ಲಿ ದೋಷದ ದೇವರು ಓಡಿಸ್ತಾನೆ. ನಮ್ಮ ದೋಷ ಇದ್ದ ತನ್ನಲ್ಲಿ ದೋಷವೇ ಇಲ್ಲ. ಏನರ್ಥ? ದೋಷ ಅವನೊತ್ತಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಅವನು ನಿತ್ಯ ಪ್ರಕಾಶ ಆಗ್ಯಾನ. ನೀವು ಎಂದಾದರೂ ಸೂರ್ಯನ ಕಡೆಗೆ ಕತ್ಲೆ ಹೋಗಿದ್ದು ನೋಡಿರಿ. ಸೂರ್ಯಗೆ ಕತ್ಲಿಗೆ ಸಂಪರ್ಕ ಉಂಟು. ಯಾಕಿಲ್ಲ? ಮೊದಲು ಕತ್ಲಿದ್ದು ಸೂರ್ಯ ಓಡಿಸ್ತಾನಲ್ಲ, ಸೂರ್ಯ ನಮ್ಮ ಓಡಿಸ್ತಾನೆ. ಸೂರ್ಯನ ಒಳಗೆ ಕತ್ಲೆ ಇಲ್ಲೇ ಇಲ್ಲ. ಯಾಕಿಲ್ಲ? ಕತ್ತಲೆ ಬರದೇ ಇದ್ದಂತಹ ಗುಣ ಅವನಲ್ಲಿ ಅದ. ಯಾವ ಗುಣ ಅದ? ಬೆಳಕು. ಹಾಗೆ ಫರಕ. ಅದಕ್ಕೆ ಹೇಳಿದರು ಜನ್ಮ. ಹಾಗಾದರೆ ಇನ್ನು ದೇವ ನಮಗೆ ಇಷ್ಟ ಹೆಂಗೆ ಅಂತ ಕೇಳಿದ್ರೆ, ಅಶ್ಯೋದ್ಭವಾದಿನ ಇಂಥ ಮಾನವ ಜನ್ಮ ಕೊಟ್ಟಾನ ದೇವರು. ಮಾನವ ಜನ್ಮ, ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ, ಸತ್ಯಾತ್ಮತೀರ್ಥರಂಥ ಮಹಾನುಭಾವದ ಶಿಷ್ಯರಾಗುವ ಜನ್ಮ. ನೋಡಿ, ಇದೆಲ್ಲ ದೇವರು ಕೊಟ್ಟದ್ದು ನಮಗೆ ಉಪಕಾರ ಹೌದು ಅಲ್ಲ. ಇಷ್ಟ ಒಂದು ನಮಗೆ ಬಿಸ್ಕಿಟು ಬಾಳೆಹಣ್ಣು ಕೊಟ್ಟರು, ನಮಗೆ ಭಾಳ ಇಷ್ಟ ಕೊಟ್ಟರು ಅಂತ ಹೋಗಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ನಮಗೆ ದೇವರು ಇಂಥ ಮಾನವ ಜನ್ಮ ಕೊಟ್ಟಾನ, ವೈಷ್ಣವ ಜನ್ಮ ಕೊಟ್ಟಾನ. ದಿನ ಮುಂಜಾನೆ ಬಂದು ನೀವೆಲ್ಲ ಪಾಠ ಕೇಳೋ ಭಾಗ್ಯ ಕೊಟ್ಟಾನ. ಇದಕ್ಕಿಂತ ಏನು ಕೊಡಬೇಕಿಲ್ಲ ದೇವರಿಂದ? ಏನು ಬೇಡಲಿ ನಿನ್ನ ಬಳಿಗೆ ಬಂದು ನಿನಿತ್ತ ಸೌಭಾಗ್ಯ ನಿಬಿಡವಾಗಿದೆ. ನಾವು ದೇವರಿಗೆ ಕೊಡದೇ ಇದ್ದದ್ದನ್ನು ನನ್ನ ಮುಂದೆ ಇಡಬಾರ್ದು. ಪಟ್ಟಿ ಕೊಟ್ಟದ್ದನ್ನು ಮಾತ್ರ ಹೇಳಿ. ಅದೇ ಪ್ರಾರ್ಥನಾ ಅಂದ್ರೆ ಬರೀ ಬೆಡ್ಕೋತ ಹೋಗೋದಲ್ಲ, ಕೊಟ್ಟದ್ದನ್ನು ಸ್ಮರಣ ಮಾಡು ಪ್ರಾರ್ಥನಾ. ಏತಾವತ್ ಪರ್ಯಂತಂ ಭಗವತ ಅಸ್ಮಾಭಿ ಯದ್ಯತ್ ದತ್ತಂ ತಸ್ಯ ಸ್ಮರಣಮೇವ ಪ್ರಾರ್ಥನೆ. ಇತೋಪ್ಯಧಿಕಂ ವಯಂ ಇಚ್ಛಾಮಃ. ಇದಕ್ಕಿಂತ ಹೆಚ್ಚು ನಾವು ಇಚ್ಛಾ ಮಾಡೋಣ ಅಂತ ತಪ್ಪಿಲ್ಲ. ಆದರೆ ಕೃತಜ್ಞತಾ ಭಾವನೆ ಬೇಕು. ಈಗ ನೋಡಿರಿ, ಹೊರಗೆಲ್ಲ ಎಷ್ಟು ಮಂದಿ ವ್ಯರ್ಥ ಸಿಗರೇಟ್ ತೊಗೊಂಡು ತಿರುಗಾಡ್ಕತ್ತಾರೆ. ನಮಗೆ ಆ ದುರ್ಭಾಗ್ಯ ಅಂತೂ ಇಲ್ಲಲ್ಲ. ಮುಂಜಾನೆ 1 ತಾಸು ಪಾಠ ಹೇಳ್ತಾರೆ. ಈ ದುರ್ಭಾಗ್ಯ ದೇವರು ನಮಗೆ ಕೊಟ್ಟಿಲ್ಲಲ್ಲ. ಧಿಯೋಯೋನ ಪ್ರಚೋದನೆ. ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕಂತ ಬುದ್ಧಿ ಕೊಟ್ಟಾನಲ್ಲ. ಈ ಒಂದು ತಾಸು ವ್ಯರ್ಥ ಹೇಳ ಮಾಡಬಾರ್ದು. ಇದು ಇಟ್ ಈಸ್ ಎ ಗ್ರೇಟ್. ಇದು ನಿಜವಾಗಿ ಒಳ್ಳೆಯ ಬುದ್ಧಿ ಕೊಟ್ಟದ್ದು +ಓ -ಓ ಹೇಳಿ. ಇದೇ ಬುದ್ಧಿಯನ್ನು 4 ಮಂದಿ ಕೊಲ್ಲೋದು, ಬಡಿಯೋದು, ಹೊಡೆಯೋದು, ಯಾವಾಗೇನು ಮಾಡಲಿ ಅಂತ ತಲೆಯೊಳಗೆ ಇರೋದು. ಅದು ಕೊಟ್ಟಿದ್ದು ನಾವು ಇಲ್ಲಿ ಬಂದು ಕೂಡ್ತಿದ್ದೀವಿ. ಇದು ದೇವ್ರು ಕೊಟ್ಟು ನಾವು ಹೆಚ್ಚಾಗಿ ಏನು ಮಾಡ್ತೀವೋ, ಸತ್ಯನಾರಾಯಣ ಪೂಜೆ ಮಾಡಿಸೋದು. ದೇವ್ರು ನಮಗೇನು ಕೊಟ್ಟೇ ಇಲ್ಲ. ನಮ್ಮ ಪಂಡನಾಥ ದೇವ್ರು ಚಾಟಿ ಮಾಡಿ ಹೇಳ್ತಿದ್ರು, 2 ಕಾಯಿ ಒಗಿ 2 ಮಕ್ಕಳನ್ನ
ಈಗ ಹೆಂಗೆ ಅಂಗಡಿ ಒಳಗೆ ತೊಗೊಂಡು 50 ರೂಪಾಯಿ ಒಗಿ 1-2 ಕಿಲೋ ಸಕ್ಕರೆ ಅಂತ ಹಂಗೆ ದೇವರ ಒಟ್ಟಿಗೆ ಲೇವಾದೇವಿ ವ್ಯವಹಾರ ಮಾಡಲಾರ. ಅದಕ್ಕೆ ದೇವರು ನಮಗೇನು ಮಾಡ್ಯಾನ, ಅಶ್ಯೋದ್ಭವಾದಿದಂ. ಅಶ್ಯ ಅಂದ್ರೆ ಈ ಜಗತ್ತು 2 ಥರ, ಬ್ರಹ್ಮಾಂಡ, ಪಿಂಡಾಂಡ. ಪಿಂಡಾಂಡ ಅಂದರೆ ಈ ದೇಹ, ಬ್ರಹ್ಮಾಂಡ ಜಗತ್ತು. ಈ ಅದ್ಭುತ ಜಗತ್ತು ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ. ಇದಕ್ಕೆ ಇಷ್ಟ ನಾಗ ಹೇಳಿಲ್ಲ. ಬರೀ ಒಂದು ಸಣ್ಣ ಮನೆ, ಒಂದು ಹಣ ಕೊಟ್ಟ ನಮಗೆ ಭಾಳ ಇಷ್ಟ, ನಮ್ಗೆ ಭಾಳ ಇಷ್ಟನೇ ಇರೋದು ಅಲ್ರಿ. ಜಗತ್ತಿನಾಗ ಅತಿ ಇಷ್ಟ ಅಂದರೆ ನಮ್ಮ ದೇಹ ಅಲ್ವಾ. ಈ ದೇವನೇ ಕೊಟ್ಟವ ಯಾರು? ದೇವರು. ಬುದ್ಧಿ ಕೊಟ್ಟವ ಯಾರು? ದೇವರು. ಆ ಬುದ್ಧಿ ಚೆನ್ನಾಗಿ ಉಪಯೋಗ ಮಾಡಿ ಕೊಟ್ಟವ ದೇವರು. ಅವ ಅತಿ ಇಷ್ಟ. ಅದಕ್ಕೆ ಅತೇಯೋ ವಂದ್ಯ ಮತ್ತು ಇಷ್ಟು ದೇವರು ವಂದ್ಯ. ಅಶ್ವ ಇದು ಸಂಬಂಧ ಮತ್ತು ಷಷ್ಠಿ. ಅಶೇಷ ವಿಶೇಷತ್ವಪಿ ಇತ್ಯೇತದ್ ಅಶ್ವ ಉದ್ಭಾವಿ ವೇದಾಧಿಕರಣ ಉತ್ಪಾದ್ಯ ಅಧಿಕತತ್ವ ಪ್ರದರ್ಶನಾಯ ಆಪ್ಯತಮಂ ಅಖಿಲೈ ಸ್ವವಾಕ್ಯೈ. ಅಧಿಕೃತ ಹೆಂಗ ದೇವರು ಅಂದರೆ ಎಲ್ಲ ವಾಕ್ಯಗಳಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದ. ಜಗತ್ತಿನೊಳಗೆ ಎಷ್ಟೆಷ್ಟು ವಾಕ್ಯಗಳವ, ಪದಗಳ ಎಲ್ಲ ಪದಗಳಿಂದ ವಿಷ್ಣು ಸಹಸ್ರನಾಮದಲ್ಲ ಅದೇ ಎಲ್ಲ. ಸರ್ವೇ ವೇದಾ ಯತ್ ಪದಂ ಆಮನಂತಿ. ಎಲ್ಲ ವೇದರಾಶಿಗಳು ಯಾವನ ಸ್ವರೂಪವನ್ನು ತಿಳಿಸ್ತಾವೆ. ಅದಕ್ಕೆ ಅಖಿಲೈ ಸ್ವವಾಕ್ಯೈ ಆಪ್ಯತಮಂ ಇದೇ ಅಧಿಕೃತ. ಅಪಿಶಬ್ದೋ ವಂದ್ಯತ್ವೇ ಸಮುಚ್ಚ ಅಭಿವ್ಯಾಪ್ತವ ಅಪರುಷೇಯತ್ವೇನ ತನ್ಮೂಲತ್ವೇನ. ಇಲ್ಲೇ ಸುವಾಕ್ಯ ಅಂದರೆ ಏನು? ವೇದಗಳು. ವೇದಗಳು ನಿರ್ದೋಷ. ಯಾಕೆ? ಅಪೌರುಷೆಯಾಗ್ಯಾವ. ಅಂದರೆ ಪುರುಷಕೃತ ದೋಷಗಳು ವೇದಗಳಲ್ಲಿ ಇಲ್ಲ. ಯಾಕೆ? ಸುವಾಕ್ಯ ಬ್ರಹ್ಮಸೂತ್ರಾದೀನಿ. ಬ್ರಹ್ಮಸೂತ್ರ ಯಾಕೆಂದರೆ ಯದಿ ಯಾಚಿಕ್ಯಾಸ್ಯತೇನ ಬ್ರಹ್ಮಮೀಮಾಂಸಾ ಸ್ಯಾತ್ ತನ್ನಿರ್ಣೇತ ವ್ಯಾಪ್ತಿನ ವೇದಾದಿನ ಪ್ರತಿವಾದ. ಹಾಗಾದ್ರೆ ನಿಮ್ಮ ದೇವರ ವಂದ್ಯ ಯಾಕೆ? ವೇದಗಳಿಂದ ಪ್ರತಿಪಾದ್ಯ ಆಗ್ಯಾರ. ವೇದಗಳು ಅಪೌರುಷೇಯ, ನಿರ್ದೋಷ. ನಿರ್ದುಷ್ಟವಾದ ವೇದಗಳಿಂದ ದೇವರೇನಾಗ್ಯಾನ? ಪ್ರತಿಪಾದ್ಯನಾಗ್ಯಾನ. ಅಂದ್ರೆ ಹೇಳಲ್ಪಟ್ಟ. ಅದಕ್ಕೆ ವಂದ್ಯ ಅಧಿಕೃತ. ಓಕೆ, ಸಂತೋಷ. ಅಯ್ಯೋ, ವೇದಗಳಿಂದ ಪ್ರತಿಪಾದ್ಯ ಆದಾಕ್ಷಣವೇ ವಂದ್ಯ ಆಗ್ತಿದ್ದಂದ್ರೆ ವೇದಗಳಿಂದ ಪ್ರತಿಪಾದ್ಯ ವಸ್ತು ಭಾಳ ಅದ. ಆಕಾಶ, ಭೂಮಿ. ವೇದ ಹೇಳ್ಯಾರೋ ಇಲ್ಲ. ಆಕಾಶ, ವಾಯು, ವಾಯು. ವೇದೊಳಗೆ ನಿಮ್ಮ ದೇವ್ರ ವಿಷಯ ಒಂದೇ ಬಂದಿಲ್ಲ. ಇಲ್ಲಿ ನೆಲ, ಜಲ, ಭೂಮಿ, ಪರ್ವತ ಅವೆಲ್ಲ ವೇದನಾಗ ಹೇಳ್ಯಾರ. ಮತ್ತು ಧರ್ಮ ಕರ್ಮಾದಿಗಳನ್ನು ಹೇಳ್ಯಾರ. ಅವು ಒಂದೇ ಆಗಲಿ ಅಂದ್ರೆ ಆಗಲಿ, ಓಕೆ, ಯಾರು ಬೇಡ ಅಂದಾರ. ಆದರೆ ಅಖಿಲೈ ಆಪ್ಯತಮಂ ಅಂತ ಅಂದ್ರೆ ಮುಖ್ಯವಾಗಿ ಪ್ರತಿಪಾದ್ಯ. ಈ ಭೀಮಾದ್ಯನ ಹೆಸರದ ಭೀಮ ಎಂಬ ಶಬ್ದದಿಂದ ನೀನು ಏನಾದಿ ಪ್ರತಿಪಾದ್ಯನ. ಅದು ಮುಖ್ಯವಾಗಿ ಪ್ರತಿಪಾದ್ಯ. ಮುಖ್ಯ ಪ್ರತಿಪಾದ್ಯ ಯಾರು? ಆ ಭೀಮ. ನಮ್ಮ ಹೆಸರು ಕೃಷ್ಣ ಅಂತಾರೆ. ಕೃಷ್ಣ ಎಂಬ ಶಬ್ದದಿಂದ ನಾವು ಪ್ರತಿಪಾದ್ಯರಾಗಿ ಮುಖ್ಯವಾಗಿ ಆಗಿವೇನು. ಆಗ ವೇದಗಳಲ್ಲಿ ಧರ್ಮ, ಯಜ್ಞ, ಯಾಗ, ಶ್ರಾದ್ದ, ಪಕ್ಷ ಎಲ್ಲ ವೇದನಾಗ ಹೇಳ್ಯಾರ. ಅವು ಕೂಡ ಒಂದೇ ಆಗಲಿ ಅಂದ್ರೆ ಒಂದೇ ಆಗಲಿ, ತಪ್ಪಿಲ್ಲ. ಆದರೆ ದೇವರವು ಎರಡು ಒಂದೇ ಆದ್ರೆ ಇಬ್ಬರು ವೇದ ಪ್ರತಿಪಾದ್ಯರಾದರು, ಸಮಾನರಾದರು ಇಲ್ಲ. ಆಪ್ಯತಮಂ ಅಂದರೆ ಮತ್ತೆ ಅವೆಲ್ಲ ಆಪ್ಯಗಳು. ವೇದಗಳಿಂದ ಬರೀ ಪ್ರತಿಪಾದ್ಯಗಳು. ಇವ ಪ್ರತಿಪಾದ್ಯತಮ ಅಂದರೆ ಮುಖ್ಯ ಪ್ರತಿಪಾದ್ಯ. ಗಣಪತಿ ಅಂತ ಯಾರು ಹೆಸರಿಟ್ಟಾರ. ಗಣಪತಿ ನಿಜವಾದ ಗಣಪತಿ ಯಾರು? ಗಣಪತಿ ದೇವತಾ. ಅವ ಆಪ್ಯತಮ, ಮುಖ್ಯ ಪ್ರತಿಪಾದ್ಯ. ಇದು ಸುಮ್ಮನೆ ಹೆಸರು ಕರೀಲಿಕ್ಕೆ ಗಣಪತಿ ಅಂತ. ಹಾಗೆ ಭಗವಂತ ಯಾಚಿಕ್ಕಿಸ್ತೇನ ಬ್ರಹ್ಮಮೀಮಾಂಸಾ. ಅವಾಗಂತ ತಸ್ಯ ನಾರಾಯಣ ಪ್ರತಿಪತ್ಯಂಗತೆಯ ವೇದಾದೇಕದೇಶ ಪ್ರತಿಪತ್ವ. ಅವು ಎಲ್ಲ ಕರ್ಮ ಧರ್ಮಗಳು ವೇದನಾಗೆ ಹೇಳ್ಯಾರ. ದೇವರನ್ನು ಪಡಿಲಿಕ್ಕೆ ಅವು ಒಂದು ಪಾರ್ಟ್ ಅಷ್ಟೇ, ಮುಖ್ಯ ಅಲ್ಲ, ಪಾರ್ಟ್. ಅದೇ ದೇವರು ಎಲ್ಲ ವೇದಗಳಿಗೆ ಮುಖ್ಯವಾದಂಥ ವಸ್ತು. ಆದ್ದರಿಂದ ಪರಮಾತ್ಮ ಆಪ್ಯತಮಂ ಅಷ್ಟು ಪುನಃ ಅನನ್ಯಾರ್ಥಯ ತಥಾವಿಧಮೇವ ಚ ಅಧಿಕೃತತ್ವ ಮುಚ್ಯತೆ. ಇಷ್ಟತ್ವ ಪ್ರದರ್ಶನಾರ್ಥಂ ಸದಾ ಪ್ರಿಯತಮ. ಮಧ್ವಾಚಾರ್ಯ ಅಂದರು, ತೀ ನಮಗಿಷ್ಟ. ಹೌದು, ಸದಾ ಪ್ರಿಯತಮ. ನಮಗೂ ದೇವರ ಪ್ರಿಯ. ಹೌದು, ನಿಮಗೂ ಪ್ರಿಯ. ನಂಗೆ ಪ್ರಿಯತಮ ಯಾರು? ಆಚಾರ್ಯ. ನನಗೆ ಭಗವಂತ ಪ್ರಿಯತಮ, ನಿಮಗವರೇ ಪ್ರಿಯ. ಯಾಕೆ?
ನಾನು ಮೋಕ್ಷಕ್ಕಾಗಿ ಪರಮಾತ್ಮ ಇಚ್ಛಾ ಮಾಡೋಂಗಿಲ್ಲ, ಪರಮಾತ್ಮನಿಗಾಗಿ ಪರಮಾತ್ಮ ಇಚ್ಛಾ. ನೀವು ದೇವರೇ ಬೇಕು, ಯಾಕೆ ಮೋಕ್ಷ ಕೊಡ್ತಾರೆ? ನಿಮ್ಮ ದೇವ್ರ ಸೆಕೆಂಡ್ ಸ್ಟೆಪ್ ಆದ. ನನಗೆ ದೇವರು ಫಸ್ಟ್ ಅದಕ್ಕೆ ಆಪ್ತಮಂ ಅಂತಂದರು. ಅತ್ರಾಪಿ ಪುರೋದ ಸದಾಪದಸ್ಯ ತಮಪಶ್ಚ, ಯಾವಾಗಲೂ ನನಗೆ ಭಗವಂತ ಪ್ರಿಯ. ಹೀಗೆ ವಿಶಿಷ್ಟ, ಇಷ್ಟ, ಅಧಿಕೃತತ್ವ ಈ ಮೂರೂ ಒಂದತ್ವ ಪ್ರಯೋಜಕವಾದಂಥ ಧರ್ಮಗಳು ನಮ್ಮ ದೇವರನ್ನು ತಿಳ್ಕೊಂಡು ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ, ಇದು ವಿಶಿಷ್ಟತ್ವ, ಅಶ್ಯೋಧ್ವ ವಿಶಿಷ್ಟತ್ವ. ಆಪ್ಯತಮಂ ಇದು ಇಷ್ಟ ಅಧಿಕತತ್ವ. ಅಶ್ಯೋದ್ಭವಾದಿದಂ ಇಷ್ಟತ್ವ. ಅಶೇಷ ವಿಶೇಷತೋಪಿ ವಂದ್ಯಂ ಇದು ವಿಶಿಷ್ಟತ್ವ. ಹೀಗೆ ಶ್ರೀಮದಾಚಾರ್ಯರು ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೈ ಸ್ವವಾಕ್ಯ ಆಪ್ಯತಮಂ ಅಶ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ, ಇವೆಲ್ಲ ವಿಶಿಷ್ಟತ್ವ, ಇಷ್ಟತ್ವ, ಅಧಿಕತತ್ವ ಗುಣಗಳು ಈ ಶ್ಲೋಕದಲ್ಲಿ ಹೇಳಿದ್ದರಿಂದ ಅತೇವ ನಾರಾಯಣ ವಂದ್ಯಂ ಅಂತ ಶ್ರೀಮದಾಚಾರ್ಯರು ಇಷ್ಟ ಚುಟ್ಕೊಂಡು ಹೇಳ್ಯಾರಂತ ಜಯತೀರ್ಥರು ಇಷ್ಟು ವಿಸ್ತಾರವಾಗಿ ಆಚಾರ್ಯ ಮಾಡಿದ ಒಂದು ಶ್ಲೋಕಕ್ಕೆ ಜಯತೀರ್ಥರು ಎಷ್ಟು ವಿಶಿಷ್ಟಾರ್ಥ. ಇದೇ ಗುರುಭಾವಂ ವ್ಯಂಜಯ, ಗುರುಗಳ ಭಾವವನ್ನು ಚೆನ್ನಾಗಿ ವ್ಯಂಜನ ಮಾಡ್ತಕ್ಕಂಥ ಒಂದು ಮಹಾಶಕ್ತಿ ಸುಧಾಕರ ಜಯತೀರ್ಥ ಶ್ರೀಕೃಷ್ಣಾರ್ಪಣ.